ವಿಚಾರಗೋಷ್ಠಿಯ ಕಾರ್ಯಕ್ರಮವನ್ನು ಉದ್ದೇಶಿಸಿ ಇಲ್ಲಿವರೆಗೂ ತಮ್ಮ ಅನುಭವ ಹಂಚಿದಂಥ ಅವಕಾಶಗಳಲ್ಲಿ ಹಾಗೂ ತಮ್ಮೆಲ್ಲರಲ್ಲೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ಸುಖ ಸ್ವರೂಪರೇ, ಯಾವುದು ಹೇಳಿದ್ರು ಮುಖ್ಯತ್ವ ಬಂದ್ರೆ ಮಾತ್ರ ಇದನ್ನು ಕೇಳಲಿಕ್ಕೆ, ಇದನ್ನು ಕೇಳಿದ್ದನ್ನು ಮನನ ಮಾಡಲಿಕ್ಕೆ, ಅದನ್ನು ಗಟ್ಟಿಗೊಳಿಸಲಿಕ್ಕೆ ಬರ್ತೈತಿ. ಆದರೆ ಮುಮುಕ್ಷತ್ವ ಬರೋದ ದುರ್ಲಭ. ಮನುಷ್ಯನ ಆಗಿ ಬಂದ ಮೇಲೆ ಮುಮುಕ್ಷತ್ವ ಬರೋದು ಅತ್ಯಂತ ದುರ್ಲಭ. ಅದಕ್ಕೆ ಹೇಳಿದವು ಮನುಷ್ಯತ್ವ ಮುಮುಕ್ಷತ್ವ ಮಹಾಪುರುಷರ ಆಶ್ರಯ, ಯತತ್ರಯ ದುರ್ಲಭ. ನಾವು ಮನುಷ್ಯರದೇವ ಅನ್ನೋದನ್ನು ಒಂದಕ್ಕೆ ಗೊತ್ತು ಮಾಡಿಕೊಂಡ್ರೆ ಮುಮುಕ್ಷತ್ವವನ್ನು ಪಡೀಲಿಕ್ಕೆ ಬರ್ತದೆ. ಮನುಷ್ಯರ ಅಂತ ನಾವು ಬರೀ ದೇಹವನ್ನು ನೋಡ್ಕೊಂಡು ಮನುಷ್ಯರಂತ ತಿಳ್ಕೊಂಡ್ಬಿಟ್ಟೆವು. ಹೌದಲ್ಲ? ದೇಹ ಮನುಷ್ಯನ ಅಂತ ಅನ್ಸೈತಿ. ನಾವು ಎರಡು ಕಾಲಲ್ಲಿ ಅಡ್ಡಾಡ್ತೇವಂತ ಮನುಷ್ಯರು ಅಂತ ತಿಳ್ಕೊಂಡ್ಬಿಟ್ಟೆವು. ಆದ್ರೆ ನಮ್ಮ ಮನಸ್ಸು ಹೆಂಗೈತಿ? ಮನಸ್ಸನ್ನ ಆ ಬುದ್ಧಿ ಹಿಡಿತದೊಳಗೆ ಇಟ್ಕೊಂಡು ನಾವು ಮನುಷ್ಯ ಅಂತ. ಹೌದು, ಮನುಷ್ಯನಂತೆ ವರ್ತನೆ ಇರ್ಬೇಕಲ್ಲ, ಅಂದ್ರೆ ಮಾತ್ರ ಮನುಷ್ಯ. ನಮ್ಮ ಬುದ್ಧಿ ಏನಾಗಿಬಿಟ್ಟೈತಿ ಅಂದ್ರೆ ಈ ಮಷೀನ್ ನುಂಗಿಬಿಟ್ಟೈತಿ. ಹೌದಲ್ಲ? ಅದಕ್ಕೆ ಅಜ್ಜವ್ರು ಹೇಳ್ತಿದ್ರು, ಹೆಂಗಾಗೈತಿಪ್ಪ ಅಂತಂದ್ರೆ ಎಲ್ಲ ಮುಗಿದ್ ಬಂದ್ಮೇಲೆ ಮಸಿ ಕುಂಚಿಗೆ ಆದ್ಮೇಲೆ, ಮಸಿ ಅರಿಬಿ ಆದ್ಮೇಲೆ ಆದಂಗೆ ಆಗೈತಿ ಅಂತ. ಮಸಿ ಅರಿಬಿ ಅದಕ್ಕೂ ಬಳಕೆ ಮಾಡ್ಕೊಳೋದಿಲ್ಲ, ತಿಪ್ಪಿಗೆ ಚೆಲ್ಲೋದು. ಹಂಗಾಗೈತಿ ನಮ್ಮ ಬುದ್ಧಿ. ಅದನ್ನು ಸತತ ತಿಕ್ಕಿಲ್ಲ, ತೊಳೆದಿಲ್ಲ ಅದನ್ನ. ಯಾಕೆ? ಅದಕ್ಕೆ ಬೇಕಾದಂತ ತಿಕ್ಕಾಕ ತೊಳಿಲಿಕ್ಕೆ ಬೇಕಾದಂತ ವಿಚಾರಗಳಲ್ಲಿ ನಾವು ಆಸಕ್ತಿಯನ್ನು ತಾಳಿಲ್ಲ. ಅದಕ್ಕೆ ಅದು ಏನಾಗ್ಬಿಟ್ಟೈತಿ ಅಂದ್ರೆ ಮಸಿ ನುಂಗ್ಬಿಟ್ಟೈತಿ ಅಂತ. ಅದಕ್ಕೆ ಅವ್ರು ಹೇಳ್ತಾರ, ನೀನ ಏನಾರ ಆಗ ಬಂದ ಅಲ್ಲಿ ಶ್ರವಣಕ್ಕೆ ಬಂದು ಭಾಗಿಯಾಗಷ್ಟೆ. ಅದಕ್ಕೆ ಕಿವಿಗೆ ಬೀಳದ ಬಂದ್ರ ಕುಂದ್ರಾಕರ ಕಲಿ ಅಂತೇಳಿ. ಹಂಗಾಗಿ ಮನುಷ್ಯ ಅಂದ್ರೆ ಯಾರು ಅಂತ ತಿಳ್ಕೊಳ್ಳಿಕ್ಕೆ ಬರ್ತೈತಿ. ನಾವು ಕೇಳೇ ಇಲ್ಲಲ್ಲ ಮನುಷ್ಯನ ಲಕ್ಷಣಗಳು ಹೆಂಗದಾವು ಅನ್ನೋದನ್ನು ಕೇಳಿಲ್ಲ. ಹೌದಲ್ಲ? ಮನುಷ್ಯನ ಲಕ್ಷಣಗಳನ್ನ ಹೆಂಗೆ ಪರರಿಗೆ ಹಿತವನ್ನು ಉಂಟು ಮಾಡುವಂಥದ್ದು, ಪರರಿಗೆ ನೋವನ್ನ ಉಂಟು ಮಾಡಲಾರ್ದಂಥ ಆಚರಣೆ ಉಳ್ಳವರಾಗಿ, ಇನ್ನೊಬ್ಬರಿಗೆ ಸಕಲರಿಗೆ ಒಳ್ಳೆಯದನ್ನ ಬಯಸುವಂತ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿಸಿದಾಗ ಮನುಷ್ಯರು ಅನ್ನಿಸ್ಕೊಂತೀವಿ. ನಾವು ಏನಾಗ್ಯಾವ ಅಂದ್ರೆ ಎಲ್ಲರಿಗೂ ಏನಾಗೈತಿ ಅಂದ್ರೆ ನಾವು ನಮ್ಮ ಸುಖಕ್ಕಾಗಿ, ವಿಷಯ ಸುಖಕ್ಕಾಗಿ ವೈರತ್ವವನ್ನು ತಾಳಕತ್ತೇವೆ. ವಿಷಯಗಳಲ್ಲಿ ಸುಖ ಆಯ್ತು ಅನ್ನುವಂಥ ತಪ್ಪು ತಿಳುವಳಿಕೆಯಿಂದ ನಮ್ಮಲ್ಲಿ ಇರ್ತಕ್ಕಂಥ ಮಾನವೀಯ ಗುಣಗಳನ್ನು ಮರೆತು ಪಶುವಿನ ಗುಣಗಳನ್ನ ಪಡ್ಕೊಂಡೆವು. ಅದಕ್ಕೆ ಅವರು ದ್ವಿಪಾದ ಪಶು ಅಂತ ಹೇಳಿ, ಎರಡು ಕಾಲಿನ ಪಶುಗಳು ಅಂತ ಹೇಳಿದ್ರು. ನೋಡ್ಕೊರಿ, ನಮ್ಮ ವ್ಯವಹಾರವನ್ನ ನಾವ ನೋಡ್ಕೋಬೇಕು ಅಂತ. ಮತ್ತ ಹೇಳಿದ್ರೆ ಬರಸ್ನಾಕತಿ, ಅತ್ತ ಹೋಗಿ ಮಾತಾಡ್ರಿ, ನೀವು ಅತ್ತ ಹೋಗಿ ಮಾತಾಡ್ಬೇಕ. ಸಮಾಧಾನ ಕೆಡಿಸುವಂತ ಸಾಮಾನುಗಳನ್ನ ತಂದು ಇಟ್ಕೊಂಡು ಅಲ್ಲಿದ್ರು ಅವ ಇಲ್ಲಿದ್ರು ಅವನ ತಂದು ಅವಕ್ಕದಾವ ಆಪ್ಷನ್ ಅದಾವ. ಅವನೇನ್ ಬ್ಯಾಡ ಅಂತ ಹೇಳಿಲ್ಲ ಬಳಕೆ ಮಾಡ್ಕೊಳಕ. ಅದ್ರೊಳಗೆ ಸ್ವಿಚ್ ಆಫ್ ಮಾಡ್ಕೊಂಬಂತ ಇದನ್ನೂ ಐತಿ, ಬಟನ್ನು ಐತಿ, ಅದನ್ನ ಸೈಲೆಂಟ್ ಮಾಡುವಂತ ಬಟನ್ನು ಐತಿ. ಅವನ್ನ ಗೊತ್ತು ಮಾಡ್ಕೋರಿ ಮೊದ್ಲೇಕೆ. ಆಮೇಲೆ ಅದನ್ನ ಮೊಬೈಲ್ ಫೋನ್ ಉಪಯೋಗ ಮಾಡ್ಕೋರಿ. ಅವು ಯಾವ ಬಟನ್ ಅನ್ನೋ ಮೊದ್ಲೇಕೆ ಅವನ್ ಗೊತ್ತು ಮಾಡ್ಕೋರಿ. ಆಮೇಲೆ ಅದನ್ನ ಉಪಯೋಗ ಮಾಡ್ಕೊಳಕ್ ಕಲೀರಿ. ಇಲ್ಲ ಅಂದ್ರೆ ಸಮಾಧಾನ ಕೆಡಿಸ್ತದ. ಅದು ಬೆಂಕಿ ಒಡ್ಲಾಗಿ ಇಟ್ಕೊಂಡು ತಣ್ಣಗೆ ಇರ್ಲಿ ಅಂತಂದ್ರೆ ಬೆಂಕಿ ಉಡ್ಯದಾಗ ಕಟ್ಕೊಂಡು ನನಗೆ ತಂಪಾಗಲಿ ಅಂತಂದ್ರೆ ಹೆಂಗದ? ಹೌದಲ್ಲ? ಮನ್ಯಾಗ ಅವ ಇಲ್ಲಿ ಅವ ಅಂದ್ರೆ ಏನ್ ಮಾಡ? ಇಲ್ಲಿ ಬ್ಯಾಡ ಅಂತಿಲ್ಲ. ವಿಜ್ಞಾನ ನಮಗ್ ಅನುಕೂಲ ಆಗ್ಬೇಕು, ಹಂಗ ಉಪಯೋಗ ಮಾಡ್ಕೋಬೇಕು. ಅದನ್ನ ಹೆಂಗಾರ ಉಪಯೋಗ ಮಾಡ್ಕೊ ಅಂತ ಹೇಳಿಲ್ಲ.
ಅದಕ್ಕೆ ಮನುಷ್ಯ ಜನ್ಮ ಹೆಂಗ್ ಉಪಯೋಗ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲದಕ್ಕೆ ನಾವು ಹೆಂಗೋ ಕಳೆಯಾಕತ್ತೇವೆ. ಎಂತ ಮಾನವ ಜನ್ಮ ಎದಾಗ ಏನ್ ಕೊಟ್ಟರು ಸಿಕ್ಕಿತ್ತಪ್ಪ ಅಂತ ಹೇಳಿದ್ದವು. ಬರೀ ವಿಷಯ ಸುಖಕ್ಕಾಗಿನ ವಿಷಯದಲ್ಲೇ ಸುಖ ಆಯ್ತು ಅಂತ ತಿಳ್ಕೊಂಡು ನಾವು ಇದನ್ನ ಬುದ್ಧಿಯನ್ನ ಹಾಳು ಮಾಡಿಕೊಂಡು ನಾವು ಎದಕ್ಕರೋ ಉಪಯೋಗ ಮಾಡ್ಕೊಂಡು ಆಗ್ತೇವೆ. ಅದು ವಿಪರೀತ ಆಗಿ ನಮ್ಗೆ ಏನಾಗತೈತಿ, ದುಃಖ ಆಗತೈತಿ. ಹೌದಲ್ರಿ? ವಿಷಯದಲ್ಲಿ ಸುಖ ಆಯ್ತು ಅಂತ ತಿಳ್ಕೊಂಡು ವಿಷಯಗಳ ಬೈಕಿ ಒಳಗೆ ನಾವು ಕಾಲ ಕಳೆಯಾಕತ್ತೇವೆ. ಅದಕ್ಕೆ ಈ ಹೋಳಿ ಹುಣ್ಣಿಮೆ ಅನ್ನೋದು ಅದನ್ನ ಸುಡಲಿಕ್ಕೆ, ವಿಷಯಗಳ ಮೋಹವನ್ನ ತೆಗೆದು ಹಾಕ್ಲಿಕ್ಕೆ. ಇಲ್ಲ ಅಂದ್ರೆ ಹೆಂಗಾಗತ್ತ ಅಂದ್ರೆ ಮತ್ತೆ ಎಂದಿನಂತೆ ಅವ ಇದ್ದು ಅಂದ್ರೆ ಶಿವರಾತ್ರಿ ಆಚರಣೆ ಮಾಡಿನೂ ಕೂಡ ಮತ್ತೆ ನಾವು ಈ ಕಾಮನೆ ಒಳಗೆ ಒಳಗಾದಿವಿ ಅಂದ್ರೆ ಹಗ್ಗ ಹೊಸ ಹಾಕತ್ತೇವು. ಅದಕ್ಕೆ ಹಿಂದ ಗಂಟ ಹಾಕಿಲ್ಲ, ಮುಂದ ಉರಿ ಬೀಳ್ತತಿ, ಹಿಂದ ಬಿಚ್ಕೊಂತನ ಬರ್ತೈತಿ. ಅದು ಹಂಗಾಗೈತಿ. ಅದಕ್ಕೆ ಹೋಳಿ ಹುಣ್ಣಿಮೆ ಅಂದ್ರೆ ಪಾಲ್ಗೊಳ್ಳೋದು ಮಾಸದ ಮಂತ್ರ ಅಂದ್ರೆ ಮತ್ತ ವೈಕೊಂಡಾಕ ಹೋಗುದು. ಶಿವರಾತ್ರಿಯನ್ನ ಆಚರಣೆ ಮಾಡೇವು, ಸಮಾಧಾನ ಶಾಂತಿಯನ್ನ ಪಡೆದೇವು. ಯಾಕೋ ಇದನ್ನು ವಿಚಾರ ಮಾಡ್ಬೇಕಲ್ಲ. ಇದನ್ನು ವಿಚಾರ ಮಾಡದ ಹೆಂಗಾರೋ ನಾವು ಮನುಷ್ಯ ಜನ್ಮವನ್ನ ಕಳೆದ್ರ ಎದಕ್ ಬರ್ತೈತಿ ಅಂತ. ಅದಕ್ಕೆ ಮನುಷ್ಯತ್ವವನ್ನು ಮೊದಲೇ ಪಡಿಬೇಕಾಗಿತ್ತು. ಅವಾಗ ಮುಮೋಕ್ಷತ್ವ ಬರ್ತೈತಿ. ಮುಮೋಕ್ಷತ್ವ ಬಂದಾಗ ಶ್ರದ್ಧೆ ಉಂಟಾಕೈತಿ ಅಂತ. ಶ್ರದ್ಧಾವಾನ್ ಲಭತೆ ಜ್ಞಾನ ಅಂತ ಹೇಳಿ. ಹಂಗ ಜ್ಞಾನ ಉದಯ ಆಗುದಿಲ್ಲ. ಹಂಗ ನಾವು ಬರೇ ಹೇಳ್ತೇವು ಅಂದ್ರೂ ಕೂಡ ಜ್ಞಾನ ಆಗುದಿಲ್ಲ. ಕೇಳಲಿಕ್ಕೆ ಹೇಳಲಿಕ್ಕೆ ಬೇಕಾದಂತ ಅರ್ಹತೆಯನ್ನು ಪಡೆದಿರ್ಬೇಕಲ್ಲ. ಅಂತ ಪಾತ್ರತೆಯನ್ನು ನಾವು ಸಿದ್ಧ ಮಾಡಿಕೊಂಡಾಗ ಅಲ್ಲಿ ಅದು ಉಳಿತೈತಿ ಅಂತ. ಇಲ್ಲ ಅಂದ್ರೆ ಹಂಗ ಹೋಗ್ಬಿಡ್ತೈತಿ. ಶ್ರದ್ಧೆ ಬೇಕಲ್ಲ ನಮ್ಗೆ. ಯಾಕೆ ಬರ್ತೇವು, ಈ ಸ್ಥಾನಮಾನ ಎದಕ್ಕಾಗಿ ಮಾಡಿದ್ದು ಅಂತ ತಿಳ್ಕೊಳ್ಳ. ಹಂಗ ನಾವು ಬರೇ ಇಲ್ಲಿ ಮತ್ತ ಅವನ್ನ ಸಂಕಟ ಕೊಡುವಂತ ಸಾಧನಗಳನ್ನ ಇಟ್ಕೊಂಡು ನಾವು ಮತ್ತ ಸಮಾಧಾನ ಇಲ್ಲ ಅಂದ್ರೆ ಹೆಂಗೆ? ಹೌದಲ್ಲ? ಅದಕ್ಕೆ ಬೇಕಾದಂತ ವಿಚಾರಗಳನ್ನ ನಾವು ಕೇಳಬೇಕು, ಅದನ್ನ ಅನುಭವಿಸ್ಬೇಕು, ಅದನ್ನ ಹೊಂದಬೇಕು ಅನ್ನೋಂತ ಇಚ್ಛೆ ಉಳ್ಳವರಾಗಬೇಕಲ್ಲ. ಮೊದಲೇ ಮುಮುಕ್ಷತ್ವ ಬರ್ಬೇಕಲ್ಲ. ಮನುಷ್ಯತ್ವ ಪಡೆದ ದುರ್ಲಭ, ಮುಮುಕ್ಷತ್ವ ಬರೋದು ಇನ್ನೂ ದುರ್ಲಭ. ಆಮೇಲೆ ಮಹಾಪುರುಷರ ಆಶ್ರಯ ಅಂತೂ ಏತತ್ರಯ ದುರ್ಲಭ. ಮೂರು ಒಟ್ಟಿಗೆ ಒಂದ ಜನ್ಮದಾಗ ಸಿಗುವುದು ಬಹಳ ಕಠಿಣ ಅಂತ ಹೇಳಿದವರು. ಮನುಷ್ಯತ್ವ ಐತಿ, ಮುಮುಕ್ಷತ್ವ ಬಂದಿಲ್ಲ. ಅದಕ್ಕೆ ಹೇಳಿದ್ದವ್ರು ಗೌಡ್ರು. ಮನುಷ್ಯನ ಜನ್ಮ ಐತಿ ಕರೆ, ಆದ್ರೆ ಇಂದ್ರಿಯಗಳು ಹೆಂಗದಾವು? ಒಬ್ರಿಗೆ ಕಾಲಿಲ್ಲ, ಒಬ್ರಿಗೆ ಕಣ್ಣಿಲ್ಲ, ಒಬ್ರಿಗೆ ಕಿವಿ ಕೇಳೋದಿಲ್ಲ, ಒಬ್ರಿಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ. ಏನ್ ಮಾಡೋದು ಆ ಮನುಷ್ಯ ಜನ್ಮ? ಹೌದಲ್ಲ? ಮನುಷ್ಯನ ಜನ್ಮ ಪಡೆದ್ ಬಂದ್ಮೇಲೆ ಅದನ್ನ ಎಲ್ಲಾ ಇಂದ್ರಿಯಗಳ ಸದೃಢ ಇದ್ದು ಕೇಳ್ಬೇಕನ್ನುವಂತ ಇಚ್ಛೆ ಬರ್ಬೇಕನ್ನೋದು ಬಹಳ ದುರ್ಲಭ ಅಂತ. ಆಮೇಲೆ ಮಹಾಪುರುಷರ ಆಶ್ರಯ ಸಿಕ್ಕೈತೆ ಅಂದ್ರೆ ಇನ್ನೂ ಶ್ರೇಷ್ಠತೆಯನ್ನು ಪಡೆದ. ನಮಗೀಗೆಲ್ಲ ಸಿಕ್ಕಾವ. ಈಗ ಮನುಷ್ಯ ಜನ್ಮವನ್ನು ಪಡೆದು ಬಂದ್ಮೇಲೆ ಅದಕ್ಕೆ ಈಗ ಇಲ್ಲಿ ಊರಲ್ಲಿ ಇಷ್ಟು ಜನ ಇದ್ರು ಕೂಡ ಇಲ್ಲಿ ಯಾರು ಬಂದಾರ ಅಂದ್ರೆ ಹಿಂದಿನ ಒಂದು ಪುಣ್ಯದ ಫಲದಿಂದ ಈ ವಿಚಾರಗಳನ್ನ ಕೇಳಲಿಕ್ಕೆ ಹೇಳಲಿಕ್ಕೆ ಹಚ್ತದೆ ಅಂತ. ಇಲ್ಲ ಅಂದ್ರೆ ಅದನ್ನ ಕೇಳಲಿಕ್ಕೆ ಹೇಳಲಿಕ್ಕೆ ಆಗುದನ್ನ ಇಲ್ಲ. ಈಗೆಲ್ಲ ಇಲ್ಲಿ ಕೂಡೇ ಒಂಥರ ಹಿಂದಿನ ಜನ್ಮದ ಪುಣ್ಯದ ಫಲ. ಆ ಪುಣ್ಯದ ಫಲದಿಂದ ನಾವು ಏನ್ ಮಾಡ್ಕೋಬೇಕಾಯ್ತು ಅಂದ್ರೆ ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡ್ಕೋಬೇಕು. ಅದಕ್ಕೆ ಪುಣ್ಯವಿಲ್ಲದವರಿಗೆ ಎಂತ ದೊರಕೊಳ್ಳುದು ಅಂತ ಹೇಳಿದವು. ಪುಣ್ಯದ ಬಲ ಐತಂತ ಎಂದಾಗ ಇದನ್ನ ಮಾಡಿ ಕೇಳಾಕ ಬಂದೇವಿ. ಇಲ್ಲಿ ಅಲ್ಲಿ ಬಂದ್ರು ಕೂಡ ಮತ್ತೆ ಕೇಳೋದನ್ನ ಹಂಗ ಓದಿವ ಅಂದ್ರೆ ಏನ್ ವ್ಯರ್ಥಾಗಿ ಹೋಗ್ಬಿಡ್ತದೆ. ಅದಕ್ಕೆ ಅಂತ ಪಾತ್ರತೆಯನ್ನ, ಅಂತ ಒಂದು ಶುದ್ಧ ಅಂತಃಕರಣವನ್ನು ನಾವು ಪಡ್ಕೋಬೇಕಾಗಿದೆ. ಅದಕ್ಕೆ ಹೆಂಗ್ ಬರ್ತೈತಿ ಅಂದ್ರೆ ಉತ್ತಮ ಆಚರಣೆಯಿಂದ. ಬುದ್ಧಿವಂತರು ಮಾತ್ರ ಅದನ್ನ ಪಡೀಲಿಕ್ಕೆ ಬರ್ತೈತಿ ಅಂತ. ಈ ಮನುಷ್ಯ ಜನ್ಮವನ್ನು ಸಾರ್ಥಕತೆಯನ್ನು ಮಾಡ್ಕೊಂಡಾಗ ಪ್ರತಿಯೊಬ್ಬರಿಗೂ ಕೂಡ ಅಧಿಕಾರ ಐತಿ ಕರೆ, ಆದ್ರೆ ಅದನ್ನ ಮರ್ತೇವ್ ನಾವು. ಮರತ ಬರೇ ನಮ್ಮ ಶ್ರದ್ಧೆ ಎಲ್ಲೈತಿ ಅಂತಂದ್ರೆ ವಿಷಯದಲ್ಲಿ ಐತಿ. ಹೌದಲ್ರಿ? ವಿಷಯಗಳಲ್ಲಿ ಸುಖ ಬುದ್ಧಿಯನ್ನು ಇಟ್ಕೊಂಡು ಕುಂತೇವು, ಅದರ ಮೇಲೆ ಶ್ರದ್ಧೆಯನ್ನು ಇಟ್ಕೊಂಡು ಕುಂತೇವು. ಅನುಭವಗಳ ಹೇಳಿದಂತ ನುಡಿಗಳ ಮೇಲೆ, ಅಂತ ಒಂದು ಶ್ರುತಿಗಳ ಮೇಲೆ ನಮಗೆ ಇಚ್ಛೆ ಇಲ್ಲ. ಅಂತ ಕೇಳಿ ಅದನ್ನ ತಿಳ್ಕೊಂಡು ಅದನ್ನ ಅನುಭವಿಸ್ಬೇಕು, ಅದನ್ನ ಹೊಂದಬೇಕು ಅನ್ನೋಂತ ಇಚ್ಛೆ ಇಲ್ಲ, ಶ್ರದ್ಧೆ ಇಲ್ಲ. ಅದಕ್ಕೆ
ಆ ಜ್ಞಾನ ಅನ್ನೋದು ದುರ್ಲಭ ಆಗೈತಿ. ಆತ್ಮರ ಸತತ ಕಾಲ ಕಾಲಕ್ಕೂ ಎಚ್ಚರಿಸುವಂತನ ಬಂದಾರಲ್ಲ, ನೀ ಸಚ್ಚಿದಾನಂದ ಸ್ವರೂಪನಾದೀಪ, ನಿತ್ಯ ಪರಿಪೂರ್ಣ ವಸ್ತುನ ನೀನದಿ ಅಂತ ಹೇಳ್ಕೊಂತನ ಬಂದಾರ. ಆದ್ರೂ ಕೂಡ ನಮಗಿನ್ನಾದ್ರ ಇದನ್ನ ಮಾಡ್ಕೊಳಕ್ಕಾಗಲ್ಲ, ಅನುಭವವನ್ನು ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರ ಹಿಂದಿನ ಜನ್ಮದ ಕರ್ಮದ ಸಂಸ್ಕಾರಗಳು ಇವೆದಾವು, ಅವನು ಕಳ್ಕೋಬೇಕಲ್ಲ. ಕಳ್ಕೊಂಡಾಗ ಈ ಕಾಲ ಮಾಯೆ ಕರ್ಮವನ್ನ ಗೆಲ್ಲಕ್ ಹೋಗ್ತೈತಿ. ವಿಶಾಲಮತಿಗಳಾಗಬೇಕಾದ್ರೆ, ವಿಶಾಲಮತಿಗಳಾಗದ ಹೊರತು ಈ ಕಾಲ ಕರ್ಮ ಮಾಯೆಯನ್ನ ಗೆಲ್ಲಿಕ್ ಸಾಧ್ಯನೇ ಇಲ್ಲ. ಬುದ್ಧಿವಂತರಾದವರು ಮಾತ್ರ ಅವನು ಮೀರಿ ನಿಲ್ತಾರ ಅಂತ, ಅವನು ಗೆಲ್ತಾರ. ಯಾಕಂದ್ರೆ ಕಾಲನ ಆದಿನದೊಳಗೆ ಈ ಶರೀರ ಐತಿ, ಹೌದಲ್ರಿ, ವೇಳೆ ಐತಿ. ಇದಕ್ಕೆ ಇದನ್ನ ಆ ಕಾಲ ಬರೋದ್ರೊಳಗ ಇದರ ಸದುಪಯೋಗ ಮಾಡ್ಕೋಬೇಕಲ್ಲ. ಮನುಷ್ಯ ಶರೀರ ಅದನ್ನ ತಗೊಂಡ್ ಬಂದ್ಬಿಟ್ಟೈತಲ್ಲ, ಆ ಕಾಲದ ಮಿತಿಯನ್ನ ಪಡ್ಕೊಂಡ್ ಬಂದ್ಬಿಟ್ಟೈತಿ. ಆ ಕಾಲದ ಮಿತಿ ಒಳಗೇನ ಇದರ ಸದುಪಯೋಗವನ್ನು ಮಾಡ್ಕೋಬೇಕಾಗೈತಿ. ಯಾಕಂದ್ರ ಅದನ್ನ ನಾವು ಇದನ್ನ ಉಪಯೋಗ ಮಾಡ್ಕೊಂತೇವೋ ಅಂತ ಹೇಳಿ ಶಬ್ದ ಮಾಡಿ ಬಂದೇವಲ್ಲ, ಅದನ್ನ ಮರ್ತೇವಿ. ಆದ್ರೆ ಮಹಾತ್ಮರ ನುಡಿಮುತ್ತುಗಳನ್ನ ಕೇಳಿದಾಗ ಅದು ಅನಿಸ್ತೈತಿ, ಹೌದಲ್ಪ ಸುಮ್ಮನೆ ಹೊಂಟತಿ ಕಾಲ ಅನಿಸ್ತೈತಿ. ಆದ್ರೆ ಅದನ್ನ ಪುನಃ ನಾವು ವಿಚಾರ ಮಾಡಾಕ ಅಂತ ದೃಢವಾದಂತ ಶ್ರದ್ಧೆಯನ್ನು ಇಟ್ಕೊಂಡಿಲ್ಲ ನಾವು. ಅದಕ್ಕ ಅದು ನೆನಪಿಗೆ ಬರುದಿಲ್ಲ. ಯಾಕೆ ಬಾಳೆ ಜಂಜಾಟ ಅದ್ರೊಳಗೆ, ಸಂಸಾರಿಕ ಜೀವನದೊಳಗೆ ಅಲ್ಲಿ ಇದನ್ನ ಮಾಡಾಕ 1 ತಾಸು ಇದನ್ನ ಶ್ರವಣವನ್ನು ಮಾಡಿದ್ರೆ ಅದು 12 ತಾಸಿನೊಳಗೆ ಅದು 10 ತಾಸು 11 ತಾಸು ಅದರೊಳಗೆ ಕಾಲ ಕಳಿತೇವಂತ ಇದರ ಸ್ಮರಣೆಯನ್ನ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಯಾರು ಇದ್ರ ಮೇಲೆ ಇಚ್ಛೆ ಉಳ್ಳವರಾಗಿರ್ತಾರ ಅದನ್ನ ಅವರು ಹೊಂತಾರ. ಅದಕ್ಕೆ ಶ್ರದ್ಧೆಯನ್ನ ಇಟ್ಕೋಬೇಕಾಗೈತಿ. ಏನಾದ್ರೂ ಆಗ್ಲಿಪ್ಪ ಅದು ಪ್ರಾರಬ್ಧ ನಡೆಸ್ತೈತಿ, ಸಂಸಾರಿಕ ಜೀವನವನ್ನ ಪ್ರಾರಬ್ಧ ನಡೆಸ್ತೈತಿ. ಇದನ್ನ ಮಾತ್ರ ಮಾಡ್ಕೊಂಡು ನನ್ನ ಕರ್ತವ್ಯ ಅಂತ ಯಾರು ಇಚ್ಛೆಯಿಂದ ಇದ್ರೊಳಗೆ ತೊಡಗ್ತಾರೋ ಅವ್ರಿಗೆ ಆಕೈತಿ. ನಾವ್ ಇದನ್ನ ಕಡೆ ಲಕ್ಷ್ಯ ಇಲ್ಲ ನಮಗೆ, ಹೌದಲ್ಲಿ. ಇಲ್ಲಿ ಬಂದು ಕುಂತೂ ಕೂಡ ಇಲ್ಲಿ ಕೇಳಾಕತ್ತಿದ್ ಎಷ್ಟು ಇಚ್ಛೆಯಿಂದ ಕೇಳಾಕತ್ತಿದ್ ಎಷ್ಟು ಇಲ್ಲ, ಹೌದಲ್ಲ. ಅದಕ್ಕೆ ಕಠಿಣ ಕುಂತತಿ. ಮಹಾತ್ಮರು ಇನ್ನೇ ಬ್ರಹ್ಮವಸ್ತುದೆ ಅಂತ ಹೇಳಿದ್ರು ಕೂಡ ನಮಗಿನ್ನ ಈ ಬ್ರಹ್ಮ ಭಾವದೊಳಗೆ ನೆಲೆಯಾಗಿ ನಿಲ್ಲಿಕ್ಕೆ ಯಾಕಾಗಲ್ಲ ಅಂತಂದ್ರೆ ನಮ್ಮ ಅಂತಃಕರಣ ಪರಿಪಕ್ವ ಇಲ್ಲ, ಅದನ್ನ ಸರಿಯಾಗಿ ಕೇಳಿಲ್ಲ. ಕೇಳಿದ್ರೆ ಮಾತ್ರ ಇದಾಕೈತಿ. ಅದಕ್ಕೆ ಶ್ರದ್ಧೆಯಿಂದ ಕೇಳುವ, ಚೆನ್ನಾಗಿ ಕೇಳೋ, ನೀನು ನೆಲೆ ಕೇಳೋ, ಸಂಶಯಗಳ ಹೋಗುವಂಗ ಕೇಳಬೇಕಾಗೈತಿ. ಸಂಶಯಗಳಿಗೆ ಹೆಂಗ್ ಹೋಗ್ತಾವ ಅಂತಂದ್ರೆ ಚೆನ್ನಾಗಿ ಕೇಳೋದ್ರಿಂದ ಹೋಗ್ತಾವ, ಹಂಗ ಹೋಗುದಿಲ್ಲ ಅವು ಸಂಶಯಗಳು. ಅದಕ್ಕೆ ಪ್ರವಚನವನ್ನ ಶಾಸ್ತ್ರಗಳನ್ನ ಚೆನ್ನಾಗಿ ಲಕ್ಷ್ಯ ಕೊಟ್ಟು ಕೇಳುವುದು. ಯಾಕೆ ನಾ ಶರೀರ ಭಾವ ಅನ್ನೋದು ಗಟ್ಟಿ ಆಗಿಬಿಟ್ಟದಿದ್ದು, ನಾ ಶರೀರನ ನಂದು ನಾನ ಅನ್ನೋದು ಗಟ್ಟಿ ಆಗೈತಿ. ಈ ಭಾವನೆಯನ್ನ ಕಳ್ಕೋಬೇಕಂದ್ರೆ ಈ ಸಂಶಯವನ್ನ ಕಳ್ಕೋಬೇಕಾಗ್ತದೆ. ಹೌದು, ಇದ್ರೊಳಗೆ ನಾನು ಯಾರು ಅಂತ ವಿಚಾರ ಮಾಡೇವನೋ ಇಲ್ಲ, ಹೌದಲ್ಲ. ಮುಂಜಾನಿಂದ ಸಾಯಂಕಾಲದನೂ ತದಾತ್ಮ ಬುದ್ಧಿಯುಳ್ಳವರಾಗಿ ಶರೀರನ ನಾನು ನಂದು ಅಂತ ತಿಳ್ಕೊಂಡು ಇದಕ್ಕಿಟ್ಟಂತ ನಾಮ ನಂದು, ಇದು ಮಾಡ್ತಕ್ಕಂತ ಕರ್ಮನ ನಂದು, ನಾನ ಮಾಡಾಕತ್ತೇನಿ, ನಾನ ಅಂತ ಎಲ್ಲ ವ್ಯವಹಾರ ಮಾಡಾಕತ್ತೇವಂತ ಇದು ಗಟ್ಟಿಯಾಗೈತಿ. ಇದ್ರೊಳಗೆ ಒಂದ್ ಸ್ವಲ್ಪ ವಿಚಾರ ಮಾಡಿ ನೋಡಿದ್ರೆ ಹೊಳಿತೈತೆ ಅದು. ಇದು ಏನಪ್ಪಾ ಇದ್ರೊಳಗೆ, ಯಾರು ನಾನು ಇದ್ರೊಳಗೆ? ಇದನ್ನ ವಿಚಾರ ಮಾಡ್ಬೇಕಂದ್ರೆ ಬುದ್ಧಿಯನ್ನ ತೀಕ್ಷ್ಣಗೊಳಿಸ್ಬೇಕಾಗಿತ್ತು. ಭೂತಾದಿ ಪ್ರತಿಬಂಧಕಗಳನ್ನು ನೀಗುವುದು ಬಹಳ ಕಠಿಣ ಐತೆ ಅಂತ ಹೇಳಿದ್ರು. ವರ ವಿವೇಕಿಗೆ ಅಂತ ಹೇಳಿದವರು, ವರ ವಿವೇಕಿ ಆದವನು ಕೂಡ ಇದನ್ನ ನೀಗುವುದು ಬಹಳ ಕಠಿಣ ಐತಿ. ಯಾಕಂದ್ರೆ ಹಂಗ ಮಾಯೆ ಆವರಿಸ್ಕೊಂಡ್ ಬಿಡ್ತೈತೆ ಅದು. ವರ್ತಮಾನದ್ದು, ಭೂತದ್ದು, ಭವಿಷ್ಯತ್ತದ್ದು ಸನ್ನಿವೇಶಗಳು ನಮ್ಗೆ ಅಡ್ಡಿಯನ್ನು ಉಂಟು ಮಾಡ್ತಾವ. ವರ್ತಮಾನದಂದ್ರೆ ಈಗ ಸದ್ಯ, ಭೂತದ ಹಿಂದಿಂದ ಸ್ಮರಣೆ ಬರ್ತೈತಿ, ಭವಿಷ್ಯತ್ತದ ಮುಂದಂದು. ಇವೆಲ್ಲವೂ ಯಾವಾಗ ಬರ್ತಾವ ಅಂತಂದ್ರೆ ಧ್ಯಾನಕ್ಕೆ ಕುಂತಾಗ ಬರ್ತಾವು. ಅಲ್ಲಿ ವರ ವಿವೇಕವನ್ನ, ಶ್ರೇಷ್ಠವಾದಂತ ವಿವೇಕವನ್ನ ಇದ್ರೆ ಮಾತ್ರ ಇದನ್ನ ಜಯಿಸ್ಲಿಕ್ಕೆ ಬರ್ತೈತಿ ಅಂತ. ಇಲ್ಲ ಅಂದ್ರ
ಅಷ್ಟರ ಪುಸ್ತಕ ಕೇಳಿದ್ವಿ, ಅಷ್ಟರ ಪುಸ್ತಕ ಇದನ್ ಮಾಡಿದ್ವಿ ಅಂದ್ರೆ ಮತ್ತ ಆ ಮಾಯೆ ಆದಿನಾಗಿ ಮಾಯೆ ಬಲೆ ಬಿದ್ದು ಮತ್ತೆ ಇದ್ರೊಳಗೆ ತಿರುಗಬೇಕಾಕೈತಿ ಅಂತ. ಅದಕ್ಕೆ ಅವ್ರು ಹೇಳಿದ್ದು ಕಾಲ ಕರ್ಮ ಮಾಯೆಯನ್ನ ಗೆಲ್ಲಲವುದು ಯಾರು ವಿಶಾಲಮತಿಗಳು. ವಿಶಾಲಮತಿಗಳಾದ್ರೆ ಮಾತ್ರ ಗೆಲ್ಲಿಕ್ ಬರ್ತೈತಿ ಈ ಕಾಲವನ್ನ ಕರ್ಮವನ್ನ. ಸಂಚಿತ ಆಗಾಮಿ ಪ್ರಾರಬ್ಧ ಮೂರು ಕರ್ಮದ ಕಾಟವನ್ನ ಮತ್ತು ಮಾಯೆಯನ್ನ ಇಲ್ಲದಲ್ಲೇ ಐತಿ ಅಂತ ತೋರಿಸ್ತೈತಲ್ಲ ಇದು ಮಾಯೆ. ಇದನ್ನ ಗೆಲ್ಲಕ್ ಯಾರಿಗ್ ಸಾಧ್ಯ ಐತಿ ಅಂದ್ರೆ ವಿಶಾಲಮತಿಗಳಿಗೆ ಮಾತ್ರ ಸಾಧ್ಯ ಐತಿ ಅಂತ. ಅದಕ್ಕೆ ಪ್ರತಿಯೊಬ್ಬರು ಆ ವಿಶಾಲಮತಿತ್ವವನ್ನ ಪಡಿಲಿಕ್ಕೆ ಸಾಧ್ಯ ಐತಿ. ಅದಕ್ಕಾಗಿ ಬಂದಂತ ಜನ್ಮ ಇದು ಮನುಷ್ಯ ಜನ್ಮ. ಆದ್ರೆ ಇದನ್ನ ಹೆಂಗ್ ಕಳೆಯಾಕತ್ತೇವ್ ನೋಡ್ಕೋರಿ ಅಂತ ಹೇಳ್ತಾರ. ಹೆಂಗ್ ಕಳೆಯಾಕತ್ತೇವ್ ನಾವು ಈ ಕಾಮನಿಗೆ ಬಲೆ ಬಿದ್ದು. ಕಾಮನಿಗೆ ಬಲೆ ಬಿದ್ದು ಇಲ್ಲದಲ್ಲಿ ಸುಖವನ್ನು ಆರಿಸಿ ಆ ಶಬ್ದ ಸ್ಪರ್ಶ ರೂಪ ರಸ ಗಂಧದೊಳಗೆ ಸುಖವನ್ನು ಆರಿಸಿ ಅದ್ರ ಬಲೆಗೆ ಬಿದ್ದು ಸುಮ್ಮನೆ ವ್ಯರ್ಥ ಸಮಯವನ್ನು ಕಳೆದು ಸತ್ ಹೊಂಟೇವ್ ನಾವು. ಶರೀರ ಸತ್ ಹೋಗ್ತೈತಿ. ಈ ಉಪಾಧಿ ಇದ್ರೆ ಮಾತ್ರ ಮಾಡ್ಕೊಳಕ್ ಬರ್ತೈತಲ್ಲ. ನಾನು ಪರಮನ ಅದೇನೆ ಕರೆ, ಹುಟ್ಟು ಸಾವುಗಳನ್ನ ಮೀರಿ ನಾನು ಅದೇನೆ. ಆದ್ರೆ ಈ ಉಪಾಧಿ ವಶಾತ್ ನಾನು ಬಂಧನಕ್ಕೀಡಾಗಿದ್ದೀನಿ. ಈ ಉಪಾಧಿ ನಾನಲ್ಲ, ನಾನು ಇದಕ್ಕೆ ಸಾಕ್ಷಿ ಆದಂತ ಅರುಳು ಅದೇನೆ ಅಂತ ಯಾವಾಗ ಬುದ್ಧಿಯಿಂದ ನಾ ತಿಳ್ಕೊಂತೇನೋ ಅವಾಗ ಬಂಧನ ದೂರ ಆಕೈತಿ. ನಿಜವನ್ನ ಅರತಾಗ ಅಲ್ಲಿವರೆಗೂ ದುಃಖ ಇರೋದ. ಯಾಕೆ ಇದ ನಾನು ಅಂತ ಗಟ್ಟಿಯಾಗೈತಲ್ಲ. ಇಲ್ಲದನ್ನ ನಾನು ಅಂತ ತಿಳ್ಕೊಂಡೇನಿ, ಅಲ್ಲದನ್ನ ನಾನು ಅಂತ ತಿಳ್ಕೊಂಡೇನಿ, ಅದಕ್ಕೆ ದುಃಖ ಆಗತೈತಿ. ಇದು ದುಃಖವನ್ನು ಕಳ್ಕೋಬೇಕಂದ್ರ ಸತತ ಪ್ರಯತ್ನ ಬೇಕಲ್ಲ. ಎಷ್ಟು ಪ್ರಯತ್ನ ಮಾಡ್ತೇವೆ ಇದ್ರೊಳಗೆ ನಾವು. ಮತ್ತ ಇಲ್ಲಿ ಕುಂತ್ರು ಕೂಡ ಅಲ್ಲಿದ ವಿಚಾರ. ಯಾಕಂದ್ರೆ ಅದ ಗಟ್ಟಿಯಾಗೈತಿ ನಮಗೆ. ಆದ್ರೂ ಕೂಡ ಜನ್ಮ ಜನ್ಮಾಂತರ ಸಂಸ್ಕೃತ ಬಂದೇವು ವಿಷಾದಿಗಳ ಕೂಡ. ಇಲ್ಲಿಯೂ ಕೂಡ ಬಂದ ಮೇಲೂ ಕೂಡ ಮತ್ತ ಅದ್ರ ಕೂಡ ನಾವು ವ್ಯವಹಾರ. ಅದಕ್ಕೆ ಅದನ್ನ ಮೀರಿ ನಿಲ್ಲಕ್ಕಾಗಲ್ಲಂತನ ಅನುಭವಗಳು ನಮಗೆ ಎಚ್ಚರಿಸ್ತಾರ. ಅವೆಲ್ಲ ಇರುದಪ್ಪ, ಅವು ನಿನ್ನ ಪ್ರಾರಬ್ಧ ವಶಾತ್ ಬಂದಾವಂತ ತಿಳ್ಕೊಂಡು ಪ್ರಾರಬ್ಧ ನಿನ್ನ ನಡೆಸ್ತತಿ. ಆ ಜೀವನ ಯಾತ್ರೆಯನ್ನ ಪ್ರಾರಬ್ಧ ನಡೆಸ್ತತಿ. ನಿನ್ನ ಕರ್ತವ್ಯ ಏನು? ಮನುಷ್ಯ ಕುಲದ ಜನನದ ಲಾಭ ಏನ್ ಮಾಡ್ಕೋಬೇಕಾಯ್ತಲ್ಲ ಅದ್ರ ಕಡೆ ಲಕ್ಷ ಕೊಡು. ನಾನ್ ಯಾರಂತ ತಿಳ್ಕೊಬೇಕಾಯ್ತು, ಇದಕ್ಕೆ ಸಾಕ್ಷಿ ಆದಂತ ಅವರು ನಾನಂತ ತಿಳ್ಕೊಬೇಕಾಯ್ತಿ, ಅದ್ರ ಕಡೆ ಲಕ್ಷ ಕೊಡು ಅಂತ. ಬಂದದ್ದೆಲ್ಲ ಬರ್ಲಿ, ಗೋವಿಂದನ ದಯ ಒಂದಿರ್ಲಿ ಅಂತೆ ಪ್ರಾರಬ್ಧದ ಮೇಲೆ ಹಾಕದನ್ನು. ಗೋವಿಂದ ಅಂದ್ರೆ ಮತ್ತೆ ಎಲ್ಲೂ ಅದನ ಅಂತ ಅಲ್ಲ, ನಿನ್ನ ಸ್ವರೂಪದ ಅಧೀನದೊಳಗೆ ಇರು ನೀವು. ಅದು ಬಂದದ್ದೆಲ್ಲ ಬರ್ಲಿ ಅಂತ ಉಣ್ಲಿ. ಅದು ಶರೀರ ಉಂಟತಿ, ಮನಸ್ಸು ಉಂಟತಿ, ಬುದ್ಧಿ ಉಂಟತಿ. ನಿನಗೆ ಇವನ್ನೆಲ್ಲ ಮೀರಿ ನೀನದಿ. ಶರೀರ, ಪ್ರಾಣ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಜ್ಞಾತೃತ್ವವನ್ನು ಮೀರಿ ನೀನದಿ. ಇದನ್ನ ವಿಚಾರ ಮಾಡಿ ನೋಡು. ಈ ಪಂಚ ಮಹಾಭೂತಗಳಿಂದ ವಿಕರಿಸಲ್ಪಟ್ಟಂತ ಈ ದೇಹನ ನಾನು ನಂದು ಅಂತ ಹಿಡ್ಕೊಂಡು ಇದರೊಳಗೆ ಸಂಬಂಧವನ್ನು ಬೆಳೆಸಿ ಸುಮ್ಮನೆ ಕಾಲ ಕಳೆಯಕತ್ತೀನಿ ನೀನು. ಅದಕ್ಕಾಗಿ ಭೂತದ್ದು, ಭವಿಷ್ಯತ್ತದ್ದು, ವರ್ತಮಾನದ್ದು ಅವೆಲ್ಲವೂ ಬಿಟ್ಟು ಏನ ನಿನ್ನ ಸ್ವರೂಪದ ಅಧೀನಾಗಿರು. ಅದ ಚಿಂತನೆ ಒಳಗೆ ತೊಡಗುನಿ. ಹಂಗೆ ತಾನೇ ತನ್ನೋಡು ತನ್ನ ನಿಜವ ನೋಡಲು ಪರಮಾನಂದಮಯ ಚಿರಕಂಡ ರೂಪನೇನು ಅಂದ್ರೆ ಇದು ನೋಡ್ಕೋ. ಹೆಂಗ ತನು ಬಾಹ್ಯವನ್ನೆಲ್ಲ ಅರಿಯುತ್ತ. ಹೌದಲ್ಲ, ಈ ಶರೀರ ಏನು, ಬಾಹ್ಯ ಈ ಎಚ್ಚರಿಕೆ ಪ್ರಪಂಚ ಹೆಂಗೈತಿ ನೋಡ್ಕೋಬೇಕಲ್ಲ. ಎಚ್ಚರಿಕೆ ಪ್ರಪಂಚನ ಸತ್ಯ ಅಂತ ಹೊಂಟೆವು. ಯಾಕೆ ಈ ತನುನ ಸತ್ಯ ಅಂತ ಹಿಡ್ಕೊಂಡೆವು. ಹೌದಲ್ಲ, ಈ ತನು ಬಾಹ್ಯ ಪ್ರಪಂಚ ಎಲ್ಲ ಮಿಥ್ಯದವ ಅಂತ ತಿಳ್ಕೊಂಡಿಲ್ಲ. ಈ ಶರೀರ ನಾನು ಅಂತ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿನಿ. ಈ ತನು ಹೆಂಗೈತಿ ಅಂತ ವಿಚಾರ ಮಾಡಿ ನೋಡು. ಇದು ನಾನು ಅಂತ ಹೇಳ್ತಿಯಲ್ಲ, ನೀನು ಇದ್ರೊಳಗೆ ಎಲ್ಲದಿ ವಿಚಾರ ಮಾಡಿ ನೋಡ್ಕೊ. ಕೈ ನೀನು, ಕಾಲ್ ನೀನು, ಯಾವ್ದು ನೀನು ವಿಚಾರ ಮಾಡಿ ನೋಡು. ಇದ್ರೊಳಗೆ ಅಸಂಖ್ಯಾತ ನರಗಳದಾವು, ಮಾಂಸಖಂಡಗಳದಾವು, ಎಲುಬುಗಳದಾವು. ಯಾವ್ದು ಇದ್ರೊಳಗೆ ನೀನು? ಯಾವುದು ಎಲುಬು ನೀನು, ಮಾಂಸ ನೀನು, ರಕ್ತ ನೀನು, ನರಗಳ ನೀನು, ಯಾವ್ದು ನೀನು?
ಅವ್ ನಂದಂತ ಹೇಳ್ತೀವೊಮ್ಮೆ ನಾನಂತ ಹೇಳ್ತೀವಿ. ಯಾವ್ದು ಕರೆ ಇದ್ರೊಳಗೆ ವಿಚಾರ ಮಾಡಿ ನೋಡಿದ್ರು ಇದು ನಾನು ನಂದು ಅಂತ ಹೇಳ್ತಕ್ಕಂಥದ್ದು ಸಾಕ್ಷಿ ಆದಂತ ಆಶ್ರಯ ಆದಂತ ನೀನು ಬೇರೆ ನದಿ, ಅದು ನಿನ್ನ ನಿಜ ಐತಿ. ಅದನ್ನ ನೋಡ್ಕೊ. ಮೊದಲೇ ಇದನ್ನ ತಿಳ್ಕೊಂಡೆ ಅಂದ್ರ ಈ ಬಾಹ್ಯ ಪ್ರಪಂಚನೂ ಮಿಥ್ಯ ಐತಿ ಅಂತ ತಿಳ್ಕೊಂಡಾಗ ಬರ್ತೈತಿ. ಇದು ಒಂದ್ ಅವಸ್ಥೆ ಒಳಗೆ ಐತಿ, ಎಚ್ಚರಿಕೆ ಅವಸ್ಥೆ ಒಳಗೆ ಮಾತ್ರ ಐತಿ. ನಿದ್ದೆ ಒಳಗೆ ಐತಿ ಇದು ವಿಚಾರ ಮಾಡಿ ನೋಡಿದ್ರೆ ಇಲ್ಲ. ಈ ವಿಚಾರ ಹೊಳಿಲ್ದಕ್ಕೆ ನಾವು ಇದು ಕನಸಿನಂತೆ ಅಂತ ತಿಳ್ಕೊಳ್ಳ, ಅದಕ್ಕೆ ದುಃಖ ಆಗತೈತಿ. ಹೌದಲ್ರಿ? ಇದು ಸತ್ಯ ಅಂತ ತಿಳ್ಕೊಂಡೆವು, ಎಚ್ಚರಿಕೆ ಪ್ರಪಂಚ ಸತ್ಯ ಅಂತ ತಿಳ್ಕೊಂಡೆವು. ಇದು ಕನಸಿನಂತದಿ ನಿತ್ಯವಲ್ಲವೋ ಇದು ಜಗವು ಅಂತ ತಿಳ್ಕೊಂಡಿದ್ರೆ ದುಃಖ ಹಾಕಿದ್ದಿಲ್ಲ. ಇದೇನ್ ಬಿಡಪ್ಪ ಅಂತ ಆಳ ಮಗನ ಗತೆ ಐತಿದು, ಆಳ ಮಗನ ಗತೆ ಇದ್ರೊಳಗೆ ಜೀವನ ಮಾಡಿ ಕಳೆದು ಹೋದ್ರೆ ಸಾಕಪ್ಪ. ಇದಕ್ಕೆ ಮಾಲಕತ್ವವನ್ನು ಪಡಿಬಾರ್ದು ಅಂತ. ಇದ್ರೊಳಗೆ ಮಾಲಕತ್ವವನ್ನು ಪಡೆದಿ ಬಂದ್ರ ದುಃಖ ಆಕೈತಿ. ಮಾಲಕತ್ವ ಎದರ ಮೇಲೆ ಪಡಿಬೇಕಾಯ್ತಂದ್ರೆ ಸಚ್ಚಿದಾನಂದಮಯವಾದಂತ ಇರುವಿನ ಮಾಲಕತ್ವವನ್ನು ಪಡಿಬೇಕಾಯ್ತು. ಈ ಸಂಸಾರಿಕ ಜೀವನದ ಅವನ್ನ ಆಳ ಮಗನ ಜೊತೆ ವ್ಯವಹಾರ ಮಾಡ್ಬೇಕಾಯ್ತು. ಆಳ ಮಗ ದುಃಖನ ಆಗುದಿಲ್ಲ ಅವ್ನಿಗೆ, ಹೌದಲ್ರಿ? ಅವ್ನ್ ಲಾಸ್ ಆದ್ರೂ ದುಃಖ ಇಲ್ಲ, ಬ್ಯಾಳಿ ಬಾಳ ಬಂದ್ರು ಸುಖ ಇಲ್ಲ ನಮ್ಗೆ, ಏನಾದ್ರೂ ಇಲ್ಲ. ಯಾಕಂದ್ರೆ ಅವ ಆಳ ಮಗ, ಅವನ್ ಬಂಡವಾಳ ಹಾಕಿಲ್ಲ. ಅವನ್ ಕರ್ತವ್ಯ ಮಾಡೋದಿಲ್ಲನು, ಕಾಳಜಿ ಮಾಡ್ತಾನ. ಏನ್ ಮಳೆ ಬಂದ್ರ ತೊಯ್ತೈತಿ, ಹೊಚ್ಬೇಕು ಮಾಡ್ಬೇಕು ಅಂತ ಮಾಡ್ತಾನ, ಹೌದಲ್ಲ? ಅದಕ್ಕೆ ಏನೇನ್ ಮಾಡ್ಬೇಕು, ಯಾವಾಗ ಕಾಲದಾಗ ಬೆಳಿಗ್ಗೆ ಏನೇನ್ ಮಾಡ್ಬೇಕು ಮಾಡ್ತಾನ, ರಕ್ಷಣೆ ಮಾಡ್ತಾನ, ಪಾಲನೆ ಮಾಡ್ತಾನ, ಪೋಷಣೆ ಮಾಡ್ತಾನ. ಆದ್ರೆ ಅದನ್ನ ಹಚ್ಕೊಂಡಿಲ್ಲ. ಹಂಗ ನಾವು ಸಂಸಾರಿಕ ಜೀವನವನ್ನು ನಾವು ಸಾಗಿಸಿದಾಗ ಮಾತ್ರ ಪಾರಮಾರ್ಥಿಕದ ಅನುಭವವನ್ನು ಮಾಡ್ಕೊಳ್ಳಿಕ್ಕೆ ಬರ್ತೈತಿ. ನಾವು ಇದರ ಮಾಲಕತ್ವವನ್ನು ಪಡೆದೆವು. ಇದರನ್ನ ಹೆಂಗ್ ಮಾಡಾಕತ್ತೇವ ಅಂದ್ರೆ ನೀರ್ ಮೇಲೆ ಗೆರ್ನಿ ಗತೆ ಮಾಡಾಕತ್ತೇವೆ. ಅದಕ್ಕೆ ಉಲ್ಟಾ ಆಗ್ಬೇಕಾಯ್ತಿ. ಸಂಸಾರಿಕ ಜೀವನ ನೀರ್ ಮೇಲೆ ಗೆರೆ ಆಗ್ಬೇಕಾಯ್ತಿ. ಇದು ಪಾರಮಾರ್ಥಿಕ ಜೀವನ ವಜ್ರದಲ್ಲಿ ಗೆರೆ ಆಗ್ಬೇಕಾಯ್ತು, ವಜ್ರಲ್ಲೇ ಬರಂಗ ಆಗ್ಬೇಕಾಯ್ತು. ಯಾಕಂದ್ರೆ ನೀರಾಗ ಗೆರೆ ಬರದ್ರ ಅದು ಉಳಿದಿಲ್ಲ, ಎಲ್ಲಿ ಗೆರೆ ಐತಿ ಅನ್ನೋದು ಗೊತ್ತ ಹಿಡಿಲಿಕ್ಕೆ ಆಗುದಿಲ್ಲ. ಹಂಗಿರ್ಬೇಕಾಯ್ತು. ಸುಳ್ಳು ಸಂಸಾರ ಅಂತ ತಿಳ್ಕೊಂಡ ಇದ್ರ ಕೂಡ ವ್ಯವಹಾರ ಮಾಡಬೇಕಾಯ್ತು. ಆದ್ರೆ ನಾವ್ ಏನಾಗಿವ ಅಂದ್ರೆ ತದಾತ್ಮಕ ಬುದ್ಧಿ ಉಳ್ಳವರಾಗಿ ಶರೀರ ನಾನು ನಂದು ಅಂತ ತಿಳ್ಕೊಂಡು ಎಚ್ಚರಿಕೆ ಈ ವ್ಯವಸ್ಥೆನ ಸತ್ಯ ಅಂತ ತಿಳ್ಕೊಂಡು ಇದ್ರೊಳಗೆ ಸುಖ ಕಾಣ್ಬೇಕು ಅಂತ ವಿಷಯಾದಿಗಳನ್ನ ಅವಲಂಬನ ಆಗಿ ವಿಷಯಗಳೇ ಸುಖ ಕೊಡ್ತಾವ ಅಂತ ಅವ್ನ ಕಣ್ಣು ಹತ್ಕೊಂಡೇವು. ನೋಡ್ಕೊಂಡೇ ಇಲ್ಲ ನಾವು ವಿಷಯಗಳು ಏನ್ ಅದಾವು ಅಂತ ತಿಳ್ಕೊಂಡೇವು. ನಾವು ಹೀನ ವಿಷಯಗಳು ಅಂತ ಹೇಳಿದವು. ಆ ಹೀನ ವಿಷಯಗಳನ್ನ ಕಣ್ಣು ಹತ್ಕೊಂಡೇವು. ಯಾರಿಗೆ ಸುಖ ಕೊಟ್ಟಾವು ಅಂತ ವಿಚಾರ ಮಾಡಿ ನೋಡಿಲ್ಲ ನಾವು. ಶ್ರೀಮಂತಗೂ ಸುಖ ಕೊಟ್ಟಿಲ್ಲ, ಬಡವಗೂ ಸುಖ ಕೊಟ್ಟಿಲ್ಲ. ಬಡವ ಶ್ರೀಮಂತ ಸುಖ ಕೊಟ್ಟಾವಂತ ಅವ್ ಕಣ್ಣತ್ತೇನ, ಶ್ರೀಮಂತ ಮತ್ತೊಬ್ಬನ್ ನೋಡಿ ಅವ್ ಕಣ್ಣತ್ತೇನೆ. ಇನ್ನಷ್ಟು ಸುಖ ಕೊಡ್ಬೋದು, ವಿಷಯಗಳ ಇದ್ರೆ ಇನ್ನಷ್ಟು ಸುಖ ಕೊಡ್ಬೋದು, ಅವ್ ಇನ್ನಷ್ಟು ಗಳಸಾಕ ಕಣ್ಣತ್ತೇನ. ಅದಕ್ಕೆ ನಾವು ಆವು ಓಡಾಕತ್ತೇನ, ನಾವು ಓಡಾಕತ್ತೇವ ಅಂತ ಹಿಂಗ ಹೊಡೆದು ಹಿಂಗ ಬೆಣ್ಣ ಹತ್ತಿಕೊಂಡು ಇದ್ದ ಈ ಜೀವನವನ್ನ ಅಮೂಲ್ಯವಾದಂತಹ ಶರೀರವನ್ನ ನಾವು ಹೆಂಗೆಂಗೋ ಕಳೆಯಾಕತ್ತೇವೆ. ಅದಕ್ಕೆ ಎದಕ್ ಬಂದೈತಿ ಅನ್ನೋದನ್ನು ವಿಚಾರ ಮಾಡ್ಬೇಕಾಗೈತಿ. ಇಲ್ಲಿ ಮನುಷ್ಯ ಜನ್ಮ ಅದು ಮನುಷ್ಯನ ಕರ್ತವ್ಯ. ಅವ್ ಮನುಷ್ಯ ಆದಂಗೆ ಅಂತ ಎದಕ್ ಬಂತಪ್ಪ ಇದು ಮನುಷ್ಯ ಜನ್ಮ ಬಂದದ್ದಾದ್ರೂ ಉದ್ದೇಶ ಏನು? ಎಷ್ಟು ಕಷ್ಟ ಐತಲ್ಲ ಇದ್ರೊಳಗೆ. ವಿಷಯಗಳನ್ನ ಬೆನ್ನ ಹತ್ತಿ ಉಂಟಾಗ ಎಷ್ಟು ಕಷ್ಟ ಐತಲ್ಲ ಇದು ನೋಡ್ಕೋಬೇಕೆಲ್ಲ. ವಿಷಯಗಳ ಸುಖ ಕೊಟ್ಟಿಲ್ಲ, ಆ ವಿಷಯ ಗಳಸಾಕಿ ಎಷ್ಟು ಕಷ್ಟ ಐತಿ ಅಂತ ವಿಚಾರ ಮಾಡಿ ನೋಡಿದಾಗ ಅವಾಗ ಅವ್ ಬೆಳಿತೈತಿ. ಇದನ್ನ ಸ್ವಾರ್ಥಕ ಮಾಡ್ಕೋಬೇಕಲ್ಲ ಅನ್ನುವಂತ ಮುಮುಕ್ಷತ್ವ ಬರ್ತೈತಿ. ಮುಮುಕ್ಷತ್ವ ಅವಾಗ ಬಂದಾಗ ಅವಾಗ ಗುರುಪಾದ ಸೇವೆಯನ್ನು ಒಲವಿಂದ ಮಾಡದೆ ಅಂತ ಹೇಳ್ತಾರೆ. ಅವಾಗ ಗುರುಗಳು ಯಾರು ಅಂತ ಗುರುಗಳನ್ನ ಆರಿಸಿ ಹೋಗಕ್ ಸಾಧ್ಯ. ಆದ್ರೆ ನಮಗ ಅವು ಸಿಕ್ಕಾವಲ್ಲ. ಗುರುಗಳು ಸಿಕ್ಕಾರ, ವೇದ ಗುರುನು ಸಿಕ್ಕಾನ, ಮನುಷ್ಯತ್ವನು ಬಂದೈತಿ, ಮುಮುಕ್ಷತ್ವನು ಬಂದೈತಿ. ಮಹಾಪುರುಷರ ಆಶ್ರಯದೊಳಗದೆ ಅಂದ್ರೂ ಕೂಡ ಇನ್ನ ಬಳಿವಲ್ಲ ನಮಗೆ. ಯಾಕಂದ್ರೆ ನಾವು ಮನುಷ್ಯರಂತ ತಿಳ್ಕೊಂಡೇವು. ಇನ್ನ ಏನು ಮನುಷ್ಯರಂದ್ರೆ ಏನು ಅಂತನ ಗೊತ್ತಿಲ್ಲ. ನಾವು ಶರೀರ ನಾನು ಅದಕ್ಕೆ ಮನುಷ್ಯ ಅಂತ ತಿಳ್ಕೊಂಡ್ಬಿಟ್ಟೇವು. ಮನುಷ್ಯ ಅಂದ್ರೆ ಯಾರಿಗೆ ಇರ್ಬೇಕಂತ ಅನ್ನೋದೇ ಗೊತ್ತಿಲ್ಲ. ಅದನ್ನ ಗೊತ್ತು ಮಾಡ್ಕೋಬೇಕಾಯ್ತಿ. ಮನುಷ್ಯ ಯಾರು ಅಂತ ಗೊತ್ತು ಮಾಡ್ಕೊಂಡಿವಂದ್ರೆ
ಮುಮುಕ್ಷತ್ವನೂ ಬರ್ತೈತಿ, ಮಹಾಪುರುಷರ ಆಶ್ರಯ ಅವ್ರು ಹೇಳಿದ್ದು ಕೂಡ ನಮಗ್ ತಿಳಿತೈತಿ. ಇಲ್ಲ ಅಂದ್ರೆ ಹಂಗೆ ಎಲ್ಲಾರು ಮಾಡ್ದಂಗೆ ನಾವು ಮಾಡಕೊಂತ ಹೋಗುದು. ಇವತ್ತೆಲ್ಲಾವು ಮಠ ಮಂದಿರಗಳು ಏನಾಗ್ಯಾವ ಅಂತಂದ್ರೆ ಸಾಮಾನ್ಯರು ಹೆಂಗ್ ಮಾಡ್ತಾರಲ್ಲ ಹಂಗೆ ನಾವು ಮಾಡಾಕತ್ತೇವು. ಅದಕ್ಕೆ ಇದು ಹೊಳಿವಲ್ದು. ಮಹಾಪುರುಷರು ಹೇಳಿದಂತ ವಾಣಿಗಳನ್ನ ನಾವು ಸದಾ ಮೆಲಕ್ ಹಾಕಿದ್ರೆ ಅದು ಹೊಳಿತೀವಿ. ನಾವು ಏನ್ ಮಾಡಾಕತ್ತೇವು, ನಾವು ಇದನ್ನ ಮಾಡ್ಬೇಕು ಮಾಡಬಾರ್ದು ಅನ್ನೋದು ಹೊಳಿತೀವಿ. ಹೌದಲ್ಲ? ಎಲ್ಲರೂ ಯಾಕಂದ್ರೆ ರಂಜನಾತ್ಮಕ ಚಟುವಟಿಕೆ ಒಳಗೆ ರಂಜನೆಯನ್ನು ಮಾಡ್ಕೊಂತ ಹೋದ್ರೆ ನಮ್ದು ಸರಳ ಜೀವನ ನಡೀತೈತೆ ಅಂತ ಇವರು ರಂಜನೆಗೆ ಕಣ್ಣು ಹಚ್ಬಿಟ್ಟಾರ. ಹೌದಲ್ಲ? ಬಹಳ ಮಂದಿ ಕುಡಿದ್ರೆ ಬಹಳ ಇದು ಸಿಗ್ತ, ವಿಷಯಗಳ ಸಂಗ್ರಹ ಆಕೈತಿ. ವಿಷಯಗಳ ಸಂಗ್ರಹ ಆದ್ಮೇಲೆ ನಾವು ಆರಾಮ್ ಜನ್ಯ ಹೊಡ್ಕೊಂತ ಅಡ್ಡಾಡಿದ್ರ ಆಗ್ತದೆ. ಹೌದಲ್ಲ? ಯಾವ ವಿಷಯಗಳನ್ನ ಪಡೆದ್ರೆ ಸುಖಿಯಾಗಿ ನೀನು ವಿಚಾರ ಮಾಡಿ ನೋಡಿದ್ರೆ ಎಲ್ಲವೂ ಕಾಮನ ಅಧೀನ ಆಗಿ ಉಳಿದ್ರೆ ಸಮಾಧಾನ ಶಾಂತಿ ಐತೇನು? ವಿಷಯಗಳ ಅಧೀನ ಆದಾಗ ನಿನ್ನ ಸಮಾಧಾನ ಶಾಂತಿ ಇಲ್ಲ. ಅದಕ್ಕೆ ಒಳ್ಳೆ ಕಾಮನೆ ಕೆಟ್ಟ ಕಾಮನೆ ಅಂತ. ಒಳ್ಳೆ ಕಾಮನೆ ಯಾವುದು? ಸದೀಚ್ಛೆ. ಸದೀಚ್ಛೆ ಉದಯ ಆಗೋದು ಬಹಳ ಕಠಿಣ ಅಲ್ಲ. ಹೌದಲ್ರಿ? ಎಂದಿರ್ಪಿನೋ ನಿಜ ಸುಖದಲ್ಲಿ ಅನ್ನುವಂತ ಮುಮುಕ್ಷತ್ವ ಬರೋದು ಬಹಳ ಕಠಿಣ. ಅದು ಒಳ್ಳೆಯವಲ್ದು ನಮಗೆ. ಯಾಕಂದ್ರೆ ನಮ್ಮ ಅಂತಃಕರಣ ಪರಿಪಕ್ವತೆ ಇಲ್ಲ. ಅಂತಃಕರಣ ಪರಿಪಕ್ವ ಉಳ್ಳವ್ರಿಗೆ ಮಾತ್ರ ವೇದಾಂತಕ್ಕೆ ಅಧಿಕಾರಿಗಳಾಗ್ತಾರ. ಅಂತ ಒಂದು ಅದು ಬರ್ಬೇಕಂದ್ರೆ ಮನಸ್ಸು ಶುದ್ಧ ಇರ್ಬೇಕಲ್ಲ. ಅಂತಃಕರಣ ಅಂದ್ರೆ ಒಳಗಿನ ಇಂದ್ರಿಯಗಳು, ಮನ ಬುದ್ಧಿ ಚಿತ್ತ ಅಹಂಕಾರ. ಮನಸ್ಸ ಎಲ್ಲದಕ್ಕೂ ಕಾರಣ. ಅದಕ್ಕೆ ಅವ್ರು ಹೇಳಿದ್ರು ಮನಯೇವ ಮನುಷ್ಯನ ಬಂದ ಮೋಕ್ಷ ಕಾರಣ. ಮನಸ್ಸ ಎಲ್ಲದಕ್ಕೂ ಕಾರಣ. ಆ ಮನಸ್ಸನ್ನ ಇಲ್ಲಿ ಹೇಳ್ತಕ್ಕಂತ ಸಂಕಲ್ಪ ವಿಕಲ್ಪಗಳನ್ನ ಶಾಂತ ಮಾಡ್ಕೋಬೇಕಲ್ಲ. ಹೌದು? ಅದನ್ನ ಹೆಂಗ ಈ ಹುಣ್ಣಿಮೆ ಚಂದ್ರ ಹೆಂಗ ಶಾಂತ ತಂಪನ್ನ ಉಂಟು ಮಾಡ್ತಾನ, ಹಂಗ ಅದನ್ನ ತಂಪು ಆಗುವಂಗ ಮಾಡ್ಕೋಬೇಕಲ್ಲ. ಶಶಿಯ ಶೀತಳದ ಅಂದ ಯಾವುದು? ಕ್ಷಮೆ. ಹೌದಲ್ಲ? ಕ್ಷಮಾಗುಣ ಬರ್ಬೇಕಲ್ಲ. ಕ್ಷಮೆಯಿಂದ ಮುಕುತಿ ಸಾಧನೆ ಬರತು ನೋಡ್ರಿ. ಮನೋನಿಗ್ರಹ. ಯಾವ ಮನುಷ್ಯತ್ವವನ್ನು ಪಡೆದಿರ್ತಾನ ಅವ ಮನಸ್ಸನ್ನ ನಿಗ್ರಹ ಮಾಡ್ಲಿಕ್ಕೆ ಸಾಧ್ಯ ಐತಿ ಅಂತ. ವಿಷಯದೊಳಗೆ ಸುಖ ಬುದ್ಧಿಯನ್ನು ಇಟ್ಕೊಂಡು ಅವ ಮನಸ್ಸು ಹೆಂಗ ನಿಗ್ರಹ ಮಾಡ್ತಾನವ? ಏನ್ ಜಪ ಮಾಡು, ತಪ ಮಾಡು, ಪೂಜೆ ಮಾಡು, ಪುನಸ್ಕಾರ ಮಾಡು, ಏನ್ ಮಾಡಿದ್ರು ಆ ಮನಸ್ಸನ್ನು ನಿಗ್ರಹ ಮಾಡೋದು ಅಂದ್ರೆ ಬಹಳ ಕಠಿಣ. ಅದಕ್ಕೆ ಹೇಳಿದವರು ನಿಮಿಷಾರ್ಧವಾಗಲಿ ನಿಮ್ಮ ಮನವು ನಿಂದೊಡೆ ಮುಕ್ತಿ ಸಮನಿಪುದು. ನಿಮಿಷಾರ್ಧ ಕೂಡ ಸಹಿಸಲಾಗದು ಈ ಮನವನ್ನು. ನಿಮಿಷಾರ್ಧವೂ ಕೂಡ. ಹೌದು? ಅರ್ಧ ನಿಮಿಷನೂ ಕೂಡ ಇದನ್ನ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಒಳಗೆ ಅಷ್ಟೊಂದು ವಾಸನಾ ರೂಪದಿಂದ ಗಂಟು ಕಟ್ಕೊಂಡು ಬಂದೆವು. ಅದಕ್ಕೆ ಅವರು ಹೃದಯದ ಭೋಗದ ಇಚ್ಛೆ ತೊರೆ ಇದೆ ಅಂತ. ಹೃದಯದ ಭೋಗದ ಇಚ್ಛೆ ಹೋಗ್ಬೇಕಲ್ಲ. ಎಲ್ಲಿವರೆಗೂ ಹೃದಯದ ಭೋಗದ ಇಚ್ಛೆ ಹೋಗುದಿಲ್ವೋ ಅಲ್ಲಿವರೆಗೂ ಈ ಹುಟ್ಟು ಸಾವುಗಳ ಚಕ್ರದೊಳಗೆ ತಿರುಗಬೇಕಾಗೈತಿ. ಅವನು ಕಳ್ಕೊಂಡಾಗ ಒಳಗ್ ಕಳ್ಕೊ ಅಂತ ಹೇಳಿದ್ರು. ಜ್ಞಾನಾಗ್ನಿಯಲ್ಲಿ ಅವನ ಸುಟ್ಟು ಹಾಕು ಅಂತ ಹೇಳಿದ್ರು. ಆದ್ರೆ ನಾವು ಹೊರಗೆ ಸುಟ್ಟು ಹಾಕತ್ತೇವೆ. ಕಾಮನನ್ನು ಸುಡುದಂದ್ರೆ ಹೊರಗೆ ಅಂತ. ಹೌದಲ್ಲ? ಕಾಮನನ್ನು ಸುಡ್ಲಿಕ್ಕೆ ಬರ್ತೈತೆ ನಾವು ಹೊರಗೆ. ಯಾಕಂದ್ರೆ ಅವಾಗ ಆಕಾರನೇ ಇಲ್ಲ. ಅದನ್ನ ಆಕಾರ ಬರೋದು ಸುಟ್ಟ ಆಗಿಲ್ಲ ಅಂತ. ಮತ್ತ ಆಗ ಮತ್ತ ಹಂಗ ವಿಷಯಗಳ. ಹೌದಲ್ಲ? ಬಣ್ಣದ ಲೋಕದೊಳಗೆ ಬಣ್ಣದ ವಿಷಯಗಳಲ್ಲೇ ತಿರುಗಾಕತ್ತೇವೆ. ಹೌದಲ್ಲ? ಏನ್ ಮಾಡಾಕತ್ತೇವ ಅಂದ್ರೆ ಎಂತ ಮಾನವ ಜನ್ಮ ಇದು ವಿಚಾರ ಮಾಡಿ ನೋಡಿದ್ರು. ನಾವು ಅದನ್ನು ವಿಚಾರ ಮಾಡಕ್ ತಯಾರಿಲ್ಲ. ಅದಕ್ಕೆ ವಿಚಾರ ಮಾಡೋದು. ನೋಡು, ಶ್ರದ್ಧೆಯನ್ನು ತಾಳು. ಶ್ರದ್ಧಾ ಅನ್ನ ತಾಳು ಹೊಡೆದಾಗ ಮಾತ್ರ ಜ್ಞಾನ ಆಗುತ್ತೆ. ಆ ಜ್ಞಾನ ಆದಾಗ ಮಾತ್ರ ಕಾಮನನ್ನು ಸುಡಲಿಕ್ಕೆ ಬರ್ತೈತಿ. ಹಂಗ ಕಾಮನೆಯನ್ನು ಸುಡ್ಲಿಕ್ಕೆ ಬರೋದಿಲ್ಲ. ಜ್ಞಾನ ಹಂಗ ಆಗೋದಿಲ್ಲ. ಜ್ಞಾನ ಆಗ್ಬೇಕಂದ್ರೆ ಶ್ರದ್ಧೆ ಬೇಕಲ್ಲ. ಶ್ರದ್ಧೆ ಇದ್ರ ಮಾತ್ರ ಜ್ಞಾನ ಆಕೈತಿ. ಆ ಜ್ಞಾನದಿಂದ ಕಾಮನನ್ನು ಸುಡ್ಲಿಕ್ಕೆ ಬರ್ತೈತಿ. ಹಂಗ ನಾವು ಹೊರ ವಿವೇಕ ಬರೋದು ಬಹಳ ಕಠಿಣ. ಅದಕ್ಕೆ ಆಗದು ಅಂತ ಹೇಳಿದವು.
ವರ ವಿವೇಕಿಗೆ ಭೂತಾದಿ ಪ್ರತಿಬಂಧಕ ಗಣ್ಯ. ಇಲ್ಲಿ ಹಿಂಗೆ ಹೇಳಿದ್ರೆ ಅಲ್ಲೇ ವಿಶಾಲ ಮತಿಗಳು ಮಾತ್ರ ಈ ಇದನ್ನ ಗೆಲ್ಲಕ್ಕೆ ಸಾಧ್ಯ ಐತೆ. ಕಾಲ ಕರ್ಮ ಮಾಯನ್ನ ಗೆಲ್ಲಬಹುದು ಯಾರು? ವಿಶಾಲ ಮತಿಗಳು, ಬುದ್ಧಿವಂತರು, ಜ್ಞಾನಿಗಳು ಮಾತ್ರ ಅವರು ಗೆಲಿತಾರ. ಅಂತ ಜ್ಞಾನವನ್ನ ಪಡಿಲಿಕ್ಕೆ ಬಂದಂತ ಮನುಷ್ಯ ಜನ್ಮವನ್ನ ನಾವು ಹೆಂಗೆ ಕಲಿಯಾಕತ್ತೇವ ಅಂತ ನಾವ ವಿಚಾರ ಮಾಡಿ ನೋಡ್ಕೋಬೇಕಾಗೈತಿ. ನಿಜಗೊಂಡ್ರು ಬೇರೆ ಅವ್ರು ಯಾರಿಗೂ ನಮ್ಗೆ ಹೇಳ್ಯಾರ. ಅವ್ರು ಯಾರು ವಿಷಯದೊಳಗೆ ಆಸಕ್ತಿಯನ್ನು ಉಳ್ಳವ್ರಾಗ್ಯಾರ ಅವ್ರು ವಿಚಾರ ಮಾಡಿ ನೋಡ್ಕೋರಿ. ನೀವು ಹೆಂಗ್ ಭೇದಕ್ಕಾಗಿ ಈ ಜನ್ಮವನ್ನು ಕಲಿಯಾಕತ್ತೀರಿ, ಸ್ವಲ್ಪ ನಿಂತು ವಿಚಾರ ಮಾಡ್ಕೋರಿ, ಅಂದ್ರೆ ಹೊಳಿತೈತಿ. ನೋಡ್ಕೋರಿ ಯಾವಾಗ ನಿಮ್ಮ ವಿಷಯ ಬಹಿರಂಗಕ್ಕ ಮನಸ್ಸು ಯಾವಸ್ತೈತೋ ಅವಾಗ ಸ್ವಲ್ಪ ವಿಚಾರ ಮಾಡಿ ನೋಡ್ಕೋರಿ. ಅದ್ರೊಳಗೆ ಸುಖ ಐತೇನು, ಏನುಂಟು ಅದರೊಳಗೆ ವಿಚಾರ ಮಾಡಿ ನೋಡ್ಕೋರಿ. ಎಲೆಗೆ ಹಾಕೋ ಮಾನಸವೇ ನಿನಗದರೊಳಗೆ ಏನುಂಟು, ಯಾಕೆ ವಿರತೆ ನಳಿದು ಹೀನ ವಿಷಯದೊಳಗೆ ಸುಳ್ಳೆ ಎಲೆಗೆ ಹಾಕೋ ಮಾನಸವೇ ಅಂತ ವಿಚಾರ ಮಾಡಿ ನೋಡ್ಕೊಂಡಾಗ ಅವನ್ನ ಬಿಡ್ಲಿಕ್ಕೆ ಬರ್ತೈತಿ ಅಂತ, ಆ ಕಾಮನೆಯನ್ನ ಬಿಡ್ಲಿಕ್ಕೆ ಬರ್ತೈತಿ. ಇಲ್ಲ ಅಂದ್ರೆ ಬಿಡ್ಲಿಕ್ಕೇನು ಹೌದು. ಅದಕ್ಕೆ ಬಿಡಬೇಕು ಬಲು ಹಿಂದೆ. ಭಾಳ ಇಂಧನ ಬಿಟ್ಟು ಬಂದ್ರೆ ಮಾತ್ರ ಇದು ತಿಳಿತೈತಿ. ಬಲು ಹಿಂದೆ ಭಾಳ ಇಂಧನ ಬಿಟ್ಟು ಬಿಡುದು. ಆ ಮನುಷ್ಯ ಜನ್ಮ ಬಂದ ತಕ್ಷಣ ಯಾವಾಗ ಈ ವ್ಯವಹಾರಿಕ ಸತ್ಯತ್ವ ಬುದ್ಧಿ ಜಾಗೃತ ಆಗಕತ್ತೋ ಅವಾಗ ವಿಚಾರ ಮಾಡ್ಬೇಕಾಗೈತಿ ನಾವು. ಹೌದಲ್ಲ, ಇದೇನು ತನು, ಇದೇನು ಅಂತ ವಿಚಾರ ಮಾಡ್ಯವನು. ತನು ಇದು ದುಃಖ ಸಾಗರ ಅಂತ ಹೊಳದೈತೇನು? ಇಲ್ಲ. ಮತ್ತೆ ಇದನ್ನ ನೀಟ್ ಮಾಡ್ಕೊಂಡು ಮತ್ತೆ ಹೆಂಗ ಮತ್ತೆ ಅದ್ರೊಳಗ ಸುಖ ಬುದ್ಧಿ ಅದ್ರೊಳಗ. ಅದಕ್ಕೆ ಅಜ್ಜವ್ರು ಕೇಳಿದ್ದು, ಅದಕ್ಕೆ ಹೇಳಿದ್ದು. ಈಗ ನೆನಪಾದೆನಪ, ಶುದ್ಧ ಆಗಿದ್ಮೇಲೆ ಇದು ನೆನಪ ಇರೋಂಗಿಲ್ಲ. ಯಾರ ಸತ್ತತ್ವದಿಂದ, ಯಾರ ಸತ್ಯದ ಇದರಿಂದ ಇದು ನಿವಾರಣೆ ಆಗೈತಿ ಅದಕ್ಕೆ ಅಂಟ್ಕೋಬೇಕು. ಮತ್ತ ಈ ವ್ಯವಹಾರಿಕ ಜೀವನಕ್ಕೆ ಅಂಟ್ಕೋಬೇಕು. ಯಾರ ಸತ್ತಾದಿಂದ ಇದೆಲ್ಲ ಆಕೈತಿ ಅಂತಂದ್ರೆ ಆಧ್ಯಾತ್ಮಿಕ ಸತ್ತಾದಿಂದ, ಪಾರಮಾರ್ಥಿಕ ಸತ್ತಾದಿಂದನ ಇದಾಕೈತಿ. ಹೌದಲ್ಲ? ಆಧ್ಯಾತ್ಮಿಕ ಸತ್ತಾಕ್ಕೆ ನಾವು ಒಳಪಡ್ಬೇಕಲ್ಲ. ಪಾರಮಾರ್ಥಿಕ ಸತ್ತಾಕ್ಕೆ ಅಂಟ್ಕೊಂಡಾಗ ಈ ಸಂಸಾರಿಕ ಸತ್ತ ಏನೈತಿ, ವ್ಯವಹಾರಿಕ ಸತ್ತ ಏನೈತಿ, ಅದರ ದುಃಖವನ್ನ ನೀಗಲಿಕ್ಕೆ ಬರ್ತೈತಿ ಅಂತ. ವ್ಯವಹಾರಿಕ ಸತ್ತದಿಂದ ಆದಂತ ದುಃಖವನ್ನ ಪಾರಮಾರ್ಥಿಕ ಸತ್ತದಿಂದ ಕಳ್ಕೊಂತೇವು. ಪುನಃ ಮತ್ತೆ ವ್ಯವಹಾರಿಕ ಸತ್ತತ್ವದೊಳಗೆ ಸುಖ ಬುದ್ಧಿಯನ್ನು ಇಟ್ರೆ ಮತ್ತೆ ಸಾಕ್ತ ಬಿಡುದಿಲ್ಲ, ಬರೋದದು. ಈ ಪೀಡೆ ಪಿಶಾಚಿಗಳು ಹೋದ್ರು ಮಾತ್ರ ಬರುದಿಲ್ಲ. ನಾವು ರೋಗಗಳು ದೂರ ಆದ್ರೆ ಮಾತ್ರ ರೋಗ ಬರೋದಿಲ್ಲ. ಬರುದ ಯಾವುದರಿಂದ ದೂರ ಆಗೈತಿ ಮಾತ್ರ ಅದಕ್ಕೆ ಅಂಟ್ಕೊಂಡ ಮಾತ್ರ. ಬಂದ್ರು ಕೂಡ ಅವು ನನಗೆ ಬಂದಿಲ್ಲಪ್ಪ, ದೇಹಕ್ಕೆ ಬಂದವು. ಮನೋವಿಚಾರಗಳಿಗೆ ಸುಖ ದುಃಖಗಳು ಉಂಟಾಗ್ಯವು, ನನಗೇನಾಗಿಲ್ಲಲ್ಲ. ನಾನು ಇರುವಂಗೇನದೇನಿ, ಹಿಂದೂ ಹಂಗೆ ಇದೆ, ಈಗೂ ಹಂಗದೀನಿ, ಮುಂದೂ ಹಂಗೆ ಇರ್ತೀನಿ, ನನಗೇನು ಬಾಧಕ ಆಗಿಲ್ಲ ಅಂತ ಅವಾಗ ಎದುರಿಸಿ ವಿಜಯದ ಬುದ್ಧಿ ದೃಢವಾದಂತ ಸ್ಥಿರವಾದಂತ ಬುದ್ಧಿ ಉಳ್ಳವರು ಆದಾಗ ಮಾತ್ರ ಶಾಶ್ವತವಾದಂತ ಸುಖವನ್ನು ಹೊಂದಲಿಕ್ಕೆ ಬರ್ತದೆ. ಅದಕ್ಕೆ ಅಂತ ಸುಖವನ್ನು ಹೊಂದಲಿಕ್ಕೆ ಬಂದಂತ ಜನ್ಮವನ್ನ ನಾವು ಎದಕ್ಕೆ ಕಳೆಯಕತ್ತೇವು ಅಂತ ವಿಚಾರ ಮಾಡಬೇಕಾಯ್ತು. ಅದಕ್ಕೆ ನೆಮ್ಮದಿ ನಿಜವನ್ನು ಮುಕ್ತಿ ಒಡೆಯಿದೆ ಅಂತ ಹೇಳಿ ಸುಮ್ಮನೆ ಕಾಲವನ್ನು ಕಳೆದ ಸತ್ತು ಎದಕ್ಕೆ ನೋಡು. ಇನ್ನ ನಿನ್ನ ಬುದ್ಧಿ ಬರೋಲ್ಲ. ರೋಗ ರುಜೆ ಹಾನಿ ಅಳಿವು ಯಾಚನೆ ಪರಸೇವೆ, ಹೌದಲ್ಲ, ಎಷ್ಟು ಸಂಕಟ ಬರ್ತಾವ ನೋಡಿ. ಏನೇನು ಆಕೈತಿ, ಹಾನಿ ಆಕೈತಿ, ಅಳಿವು ಆಕೈತಿ, ರೋಗ ಬರ್ತೈತಿ, ರುಜಿಗಳು ಬರ್ತಾವು. ಹೌದಲ್ರಿ, ಒಂದು ರೋಗ ಹೋಗ್ತಾವ ಮತ್ತೊಂದು ರೋಗ. ಅದಕ್ಕೆ ರೋಗದ ತವರೂರು ಅಂತ ಯಾವುದು ಅಂತಂದ್ರ ಶರೀರ. ರುಜಗಳ ಬೀಡಿದು ಯಾವುದು ಇಲ್ಲ ಅಂದ್ರೂ ಕೂಡ ಅಶ್ವತೃಷ ರೋಗ ಅದು ಜನ್ಮದ ಪಡ್ಕೊಂಡ ತಕ್ಷಣ ಬಂದ್ಬಿಟ್ಟದ. ಅಶ್ವತೃಷ ರೋಗ ಅದನ್ನಂತೂ ಕಳಿಲಿಕ್ಕೆ ಯಾರ ಕೈಲಿಂದೂ ಸಾಧ್ಯ ಇಲ್ಲ. ಎಂತ ಶಾನೆ ಡಾಕ್ಟರ್ನ ಎಷ್ಟೇ ದೊಡ್ಡ ದೊಡ್ಡ ಡಾಕ್ಟರ್ ವಿದ್ಯೆಯನ್ನು ಪಡೆದಾನಂದ್ರೂ ಕೂಡ ಅಶ್ವತೃಷಿಗಳ ರೋಗವನ್ನ ಆ ಬಾಧೆಯನ್ನ ಕಳೆದಾರ ಅಂದ್ರೆ ಇಲ್ಲ.
ಯಾಕೋ ಹಸಿವು ಆಗಲ್ರಿ ಅಂತ ಔಷಧ ಕೊಡ್ರಿ ಅಂತ ಹೋಗ್ಯವು, ಹೌದಲ್ರಿ? ಯಾಕೋ ನನಗೆ ಹಸಿವಿನ ಆಗವಲ್ದು, ಅದಕ್ಕೆ ರೊಕ್ಕ ಕೊಡ್ರಿ, ಅದಕ್ಕೆ ಔಷಧ ಕೊಡ್ರಿ ಅಂತ ಹೋಗ್ಯವು. ಮತ್ತ ಹಸಿವು ಬಾಳ ಆಗಕತ್ತಂದ್ರು ಅದಕ್ಕೂ ಔಷಧ ಕೊಡ್ರಿ ಅಂತ. ಏನ್ರಿ ಬರೀ ಉಂತಾನ ಎಷ್ಟು ಉಂಡ್ರು ಕೂಡ ಇವ್ಗೆ ಎಷ್ಟು ಹಾಕ್ಬೇಕ್ರಿ ಮಾಡಿ ಅಂತ, ಅದಕ್ಕೆ ಯಾವ್ದಾರ ಔಷಧ ಇದ್ರೆ ಕೊಡ್ರಿ ಅಂತ. ಹೌದಲ್ರಿ? ಈ ಹಸಿವು ದೃಶ್ಯಗಳ ರೋಗವನ್ನು ಕಳ್ಕೊಳ್ಳಿಕ್ಕೆ ಯಾವ ಔಷಧನೂ ಇಲ್ಲ. ಅವು ಜನನ ಆದ ಕೂಡಲೇನ ಬಂದ್ಬಿಟ್ಟವು. ಅದನ್ನ ಕಳ್ಕೊಳ್ಳೋದಂದ್ರೆ ಯಾವಾಗ ಸಾಧ್ಯ ಐತಿ ಅವ್ರಿ ಶರೀರ ಭಾವವನ್ನು ಮೀರಿದಾಗ. ಹೌದಲ್ಲ? ಶರೀರ ಭಾವ ಮೀರಿ ನಿಲ್ಲಬೇಕಲ್ಲ. ಆ ಶರೀರ ನಾನಲ್ಲ ಅಂತ ತಿಳ್ಕೊಂಡ ಬಿಡಬೇಕಲ್ಲ. ನಿಧಿ ಒಳಗೆ ಯಾಕೆ ಹಸಿವು ದೃಶ್ಯಗಳಿಲ್ಲಪ್ಪ ಅಂತಂದ್ರೆ ಶರೀರ ಭಾವವನ್ನು ಬಿಟ್ಟಿದ್ವಲ್ಲಿ, ಅಲ್ಲಿ ಹಸಿವು ದೃಶ್ಯಗಳ ಇಲ್ಲ ಅಲ್ಲಿ. ಹಂಗ ಎಚ್ಚರಿಕೆ ಅವಸ್ಥೆ ಒಳಗೆ ಹಸಿವು ದೃಶ್ಯಗಳ ರೋಗದಿಂದ ದೂರ ಇರಬೇಕಂದ್ರೆ ನಾನು ಯಾರಂತ ತಿಳ್ಕೊಂಡಾಗ ಬರ್ತದೆ. ಈ ಶರೀರ ಭಾವವನ್ನು ಮೀರಿ ನಿಂತಾಗ, ಅದು ಮೀರಿ ನಿಲ್ಲೋದಂದ್ರೆ ಅಷ್ಟು ಸರಳ ಇಲ್ಲ. ಅದಕ್ಕೆ ನಿರಂತರ ಪ್ರಯತ್ನ ಬೇಕು. ಈ ಜನ್ಮ ಅಲ್ಲ, ಮುಂದಿನ ಜನ್ಮ ಅಲ್ಲ, ಮುಂದಿನ ಜನ್ಮಕ್ಕಾದ್ರೂ ಇದರೊಳಗೆ ನಿರಂತರ ಪ್ರಯತ್ನ ಮಾಡಿದ ಮಾತ್ರ ಸಾಧ್ಯ. ನಾವು ಪ್ರಯತ್ನ ಮಾಡಲಿಲ್ಲ, ತಾನಾಗ್ಲೇ ಆಗಲಿ ಎಲ್ಲೋ ಕಾಯಿ ಹೊಡೆಸ್ಕೊಂಡು ಎಲ್ಲೋ ಕರ್ಪ ಬೆಳಗಿ ದುಪ್ಪ ಬೆಳಗಿ ಇದು ಆಗಲಿ ಅಂತಂದ್ರೆ ಆಗೋದಿಲ್ಲ. ಸ್ವತಃ ಪ್ರಯತ್ನ ಮಾಡಿದ ಮಾತ್ರ ಸಾಧ್ಯ. ಬೇಡೋದ್ರಿಂದ, ಕೇಳೋದ್ರಿಂದ, ಪ್ರಾರ್ಥಿಸೋದ್ರಿಂದ ಏನನ್ನೂ ಪಡಿಲಿಕ್ಕೆ ಸಾಧ್ಯ ಇಲ್ಲ. ತನ್ನನ್ನ ತಾನು ಯಾರು ಅಂತ ತಿಳಿಯೋದ್ರಿಂದ ಮಾತ್ರ ಇದು ಸಾಧ್ಯ ಐತಿ. ಅದಕ್ಕೆ ತಾನೇ ತನ್ನೋಡು ತನ್ನ ನಿಜವನ್ನು ನೋಡಲು ಪರಮಾನಂದಮಯ ಚಿದಖಂಡ ರೂಪನೇ ಅನ್ನುವಂತ. ಅದನ್ನ ನಾ ಪರಮಾನಂದಮಯ ಚಿದಖಂಡನ ರೂಪ ಅದೇನೇ ಅಂತ ತಿಳ್ಕೋಬೇಕಂದ್ರೆ ನನ್ನ ಅಂತಃಕರಣ ಪರಿಪಕ್ವ ಹೋಗಬೇಕು. ಅದಕ್ಕೆ ಪರಿಪಕ್ವತೆ ಆಗ್ಲಿಕ್ಕೆ ಈ ನಿಯಮಗಳನ್ನು ಹೇಳಿದವು. ಯಮ ನೇಮಾದಿಗಳ ಪರಿಪಾಲನೆ ಮಾಡುವುದು. ಬಾಹ್ಯ ನಿಯಮಗಳು, ಅಂತರ್ ನಿಯಮಗಳು ಅಂತ. ಲೌಕಿಕವಾಗಿ ನೀ ಹೆಂಗಿರ್ಬೇಕನ್ನೋದು ಯಮ ಸೂಚಿಸಿದ್ರೆ, ನಿನ್ನೊಳಗ ನೀ ಹೆಂಗಿರ್ಬೇಕು ಅನ್ನೋದನ್ನು ನಿಯಮ ಸೂಚಿಸ್ತದೆ. ಲೌಕಿಕವಾಗಿ ನಿನ್ನ ವರ್ಗದ ಕೂಡ ಇತರ ಜೀವರಾಶಿಗಳು ಕೂಡ ನೀ ಹೆಂಗಿರ್ಬೇಕು ಅನ್ನೋದನ್ನು ಯಮ ಸೂಚಿಸ್ತದೆ. ಸತ್ಯ, ಅಹಿಂಸೆ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ ವೃತ್ತಿ ಈ ಯಮ ಸೂಚಿಸಿದ್ರ, ನಿಯಮ ಶುಚಿತ್ವ, ತಪಸ್ಸು, ಸ್ವಾಧ್ಯಾಯ, ಸಂತೋಷ, ಈಶ್ವರ ಪ್ರಜ್ಞೆ ಅನ್ನುವಂತ ನೇಮ ನಿನ್ನೊಳಗೆ ಇವನ್ ಮಾಡ್ಕೊಂಡು ಶುಚಿತ್ವವನ್ನು ಪಡ್ಕೋ. ಯಾವ ಶುಚಿತ್ವ? ಅಂತಃಕರಣ ಶುಚಿ ಮಾಡ್ಕೋ. ಆಮೇಲೆ ತಪಸ್ಸನ್ನು ಆಚರಣೆ ಮಾಡ್ಲಿಕ್ಕೆ ಬರ್ತದೆ. ಹೌದಲ್ಲ? ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಬರ್ತದೆ. ಅದಕ್ಕಾಗಿ ಏನ್ ಮಾಡು? ಸ್ವಾಧ್ಯಾಯವನ್ನು ಮಾಡ್ಕೋ. ಅದು ಓದಿದ್ದನ್ನ ಮತ್ತೆ ಪುನಃ ಅಧ್ಯಯನ ಮಾಡು. ಆವಾಗ ಸಂತೋಷ ಬರ್ತೈತಿ, ಆನಂದ ಬರ್ತೈತಿ. ಅದು ಹೊರಗಿಲ್ಲ. ಆ ಈಶ್ವರ ನನಗೆ ಅನ್ಯವಾಗಿಲ್ಲ, ನಾನಾ ಅದದೇನಿ ಈಶ್ವರ ಪ್ರತಿನಿಧಾನ ಅಂತ. ಈ 5 ನಿಯಮಗಳನ್ನ ಆಂತರಿಕವಾಗಿ ನಮ್ಮೊಳಗೆ ನಾವು ಮಾಡ್ಕೋಬೇಕಾಗಿ. ಬಹಿರಂಗದ ನಿಯಮಗಳು ಯಮ ಸೂಚಿಸ್ತವೆ. ಸತ್ಯ, ಅಹಿಂಸೆ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ ವೃತ್ತಿ. ಸತ್ಯದಿಂದ ನಡೆಯಾಕತ್ತೇವ ನಾವು, ಮನುಷ್ಯರಂತ ಹೇಳ್ತೇವೆ. ಸತ್ಯದಿಂದ ನಡೆಯಾಕತ್ತೇವ, ಸತ್ಯದಿಂದ ಇತರ ತಪಮನ್ನುಂಟೆ ಅಂತ ಹೇಳ್ತೇವೆ. ಶ್ರೇಷ್ಠವಾದಂಥ ತಪಸ್ಸು ಯಾವುದಪ್ಪ ಅಂದ್ರೆ ಬಹಿರಂಗದೊಳಗೆ ಸತ್ಯದಿಂದ ನಡೆಯುದು. ಆ ಶ್ರೇಷ್ಠವಾದಂಥ ತಪಸ್ಸನ್ನು ಆಚರಣೆ ಮಾಡಾಕತ್ತೇವನು ಇಲ್ಲ. ಪರರಿಗೆ ಪೀಡೆಯನ್ನು ಕೊಟ್ಟದ್ದು ಬಿಟ್ಟೇವನು. ಅಹಿಂಸಾ ವ್ರತ, ಅಹಿಂಸಾ ಪರಮೋ ಧರ್ಮ ಅಂತ. ಹೌದು, ಹಿಂಸೆಯನ್ನು ಮಾಡೋದು ಬಿಟ್ಟೇವನು ಇಲ್ಲ. ಮತ್ತ ಅಸ್ಥೇಯ ಗುಣ ಬಂದೈತೇನೋ, ಇನ್ನೊಬ್ಬರದ ಆಸೆ ಮಾಡೋದು ಬಿಟ್ಟೇವನು. ಅವ್ರು ಹೆಚ್ಚಿಗೆ ಆಗತ್ತೈತಿಲ್ಲ, ಹಂಗೆ ವಯಸ್ಸಾಗತ್ತೈತಿ, ಹಂಗಂಗೆ ಇನ್ನೊಬ್ಬರದ ಆಸೆ. ಹೌದಲ್ಲ? ಇನ್ನೊಬ್ಬರದ ಕಡೆನ ನೋಡ್ತೇವೆ ನಾವು. ನಮ್ಮದ್ರ ಸಾಕಷ್ಟು ಐತಿ, ಅದನ್ನ ಬಳಕೆ ಮಾಡ್ಕೊಳ್ಳಿ. ಇನ್ನೊಬ್ಬರದ ನೋಡಿ ಸಂಕಟ ಪಡಾಕತ್ತೇವೆ. ಅಸ್ಥೇಯ ಗುಣ, ಬ್ರಹ್ಮಚರ್ಯ, ನಂದು ಅನ್ನೋದ್ರೊಳಗೆ ನಾನು ಅದನ್ನ ನಿಯಮಬದ್ಧವಾಗಿ ಉಪಯೋಗ ಮಾಡ್ಕೋಬೇಕಲ್ಲ. ಹೌದಲ್ಲ? ಮಿತವಾಗಿ ಋತುಗಳಿಗೆ ಅನುಸಾರವಾಗಿ
ಉಪಯೋಗ ಮಾಡ್ಕೋಬೇಕಲ್ಲ. ಮಂದ ಐತಿ ಕರೆ, ಅದನ್ನ ಹೆಂಗಾರ ಬಳಕೆ ಮಾಡ್ಕೊಂಡ್ರೆ ಈ ಶರೀರ ಹೌದು ನಂದ ಐತಿ ಅಂತ ತಿಳ್ಕೊಂಡು ಇನ್ನು ಎದೆದಕ್ಕೆಲ್ಲ ಬಳಕೆ ಮಾಡ್ಕೊಂಡ್ರೆ ಹೌದಲ್ಲ. ಈ ಎಲ್ಲ ಇಂದ್ರಿಯಗಳು ಕೆಟ್ಟ ಹೋಗ್ತಾವು, ಕಣ್ಣು ಕೆಟ್ಟ ಹೋಗ್ತಾವ, ಕಿವಿ ಕೆಟ್ಟ ಹೋಗ್ತಾವ, ಮೂಗ ಹೊಕ್ಕೈತಿ, ಹಾಲಿಗೆ ಹೊಕ್ಕೈತಿ, ಚರ್ಮ ಹೊಕ್ಕೈತಿ. ಈ 5 ಜ್ಞಾನೇಂದ್ರಿಯಗಳ ಬಳಕೆಯನ್ನು ಯದ್ವಾ ಮಾಡ್ಕೊಂಡಾಗತ್ತೇವಂತನ ದುಃಖ ಆಗಿದ್ದು ಹೌದಲ್ಲ. ಯಾಕೆ ವಿಷಯ ಸಂಪರ್ಕಕ್ಕೆ ಇವು ಸಾಧನಗಳು ಮನಸ್ಸು ಹೇಳ್ತೈತೆ ಅಂದ್ರೂ ಕೂಡ ಆ ವಿಷಯ ಸಂಪರ್ಕದ ಅನುಭವವನ್ನು ಮಾಡ್ಕೊಳಕ್ ಇವು ಬೇಕಲ್ಲ ಇಂದ್ರಿಯಗಳು. ಇವನ್ ಹೆಂಗಾರ ಬಳಕೆ ಮಾಡ್ಕೊಂಡ್ರೆ ಅದಕ್ಕೆ ಅವ್ರು ಹಿತವಾಗಿ ಮಿತವಾಗಿ ಋತುಗಳಿಗೆ ಅನುಸಾರವಾಗಿ ಇವನು ಉಪಯೋಗ ಮಾಡ್ಕೊಂಡು ಬ್ರಹ್ಮಚರ್ಯ, ಅದು ಮುಕ್ತ ಬ್ರಹ್ಮಚರ್ಯ ಇರ್ಬೋದು, ನೈಸರ್ಗಿಕ ಬ್ರಹ್ಮಚರ್ಯ ಇರ್ಬೋದು, ಇವನ್ ಪಾಲನೆ ಮಾಡ್ಬೇಕ. ಆಮೇಲೆ ಅಪರಿಗ್ರಹ ವೃತ್ತಿ, ಅತಿಯಾದಂತ ಸಂಗ್ರಹ ಮಾಡಬಾರ್ದು. ಅದಕ್ಕೆ ಅವ್ರು ಹೇಳಿದ್ದು ಮಾಡೋದು ಉಚಿತವೇ ಕೂಡೇ ಬಾಧೆ ಬಹುಳವಿದನು ನೋಡಿ ತಿಳಿದು ದನದಲ್ಲಿ ಹೋಗುವ ನೋಡಿ ಹೆಂಗೈತಿ ವಿಷಯಗಳು. ಎಷ್ಟು ಅತಿಯಾದಂತ ಸಂಗ್ರಹವನ್ನು ಮಾಡಿದೆ ಅಂದ್ರೆ ಎಷ್ಟು ಬಾಧೆ ಕೊಡ್ತೈತಿ ನೀನು. ತನುವಿಗೆ ಅನೇಕ ಕೊಡಲಿಕ್ಕೆ ಮೊದಲು ಮನಕ್ಕೆ ದಿಗಿಲು ಮುಗಿಲು ಮಧ್ಯಂತರದೊಳಗೆ ಸ್ವಲ್ಪ ಮದವನ್ನಿತ್ತು ವಿಷವನ್ನೇ ಕೊಡ್ತೈತಿ ಅಂತ ಹೌದು. ಮಧ್ಯದೊಳಗೆ ಸ್ವಲ್ಪ ಸುಖ ಆದಂಗೆ ಅನಿಸ್ತೈತಿ, ಮತ್ತೆ ದುಃಖನ. ಅದಕ್ಕೆ ಅವರು ಮಾಡಲು ಉಚಿತವೇ ಅಂತ ಹೇಳಿ ಅಂತ ವಿಷಯದೊಳಗೆ ಬೆನ್ನತ್ತಿ ನಾವು ಸುಖ ಕಾಣಬೇಕು ಅಂತ ಹೊಂಟೇವಲ್ಲ, ಸುಖ ಸಿಕ್ಕೈತೇನೋ ಇಲ್ಲ. ಅದಕ್ಕೆ ಅಪರಿಗ್ರಹ ವೃತ್ತಿಯನ್ನು ಪಾಲನೆ ಮಾಡೋದು. ಇವು 5 ನಿಯಮಗಳನ್ನು ನಾವು ಪಾಲನೆ ಮಾಡೋದ ಹೊರತು ನಾವು ಆಂತರಿಕ ನಿಯಮವನ್ನು ಪಾಲನೆ ಮಾಡ್ಲಿಕ್ಕೆ ಬರೋದು. ಅದಕ್ಕೆ ಇದು ಮನುಷ್ಯತ್ವವನ್ನು ತಂದ್ಕೊಡೋದು ಯಾವುದಂದ್ರೆ ಈ ಯಮನಿಯಮಾದಿಗಳನ್ನ ಪಾಲನೆ ಮಾಡಿದ ಮನುಷ್ಯತ್ವ ಬರ್ತೈತಿ, ಆಮೇಲೆ ಮುಮುಕ್ಷತ್ವ ಬರ್ತೈತಿ. ಅದಕ್ಕೆ ಮನುಷ್ಯತ್ವ ಮುಮುಕ್ಷತ್ವ ಮಹಾಪುರುಷರ ಆಶ್ರಯ ಏತತ್ರಯ ದುರ್ಲಭಂ ಅಂತ ಹೇಳಿದ್ರು. ಅಂತ ಒಂದು ಆಶ್ರಯವನ್ನು ಪಡೆದು ಬಂದೇವಂದ್ರೆ ಈ ಮನುಷ್ಯ ಜನ್ಮನೂ ಸಿಕ್ಕೈತಿ, ಆ ಮುಮುಕ್ಷತ್ವವನ್ನು ಪಡಿಬೇಕಾಗೈತಿ. ಆ ಪುರುಷರು ಹೇಳಿ ಹೇಳ್ತಾರ ಅದ್ರ ಕಡೆ ಲಕ್ಷ್ಯ ಕೊಡ್ಬೇಕಾಗೈತಿ. ನಾವು ಏನು ಮಾಡ್ಬೇಕಾಗಿಲ್ಲ, ಲಕ್ಷ್ಯವನ್ನು ಕೊಡ್ಬೇಕಾಗೈತಿ. ಲಕ್ಷಣ ಇಲ್ಲ ಅಂತಂದ್ರೆ ಮುಮುಕ್ಷತ್ವ ಉದಯ ಆಗುವುದಿಲ್ಲ. ಲಕ್ಷ್ಯ ಕೊಟ್ಟಾಗ ಮಾತ್ರ ಮುಮುಕ್ಷತ್ವ ಉದಯ ಆಗೈತಿ. ಅದಕ್ಕೆ ಶ್ರದ್ಧೆ ಬರ್ಬೇಕಾಗಿ ಶ್ರದ್ಧಾವಾನ ಅಂತ ಹೇಳಿದ್ರು. ಅದಕ್ಕೆ ಅಂತ ಶ್ರದ್ಧೆ ಉಳ್ಳವರಾಗಿ ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡ್ಕೊಂಡು ಅಂತೇಳಿ ನಾನು ಇಲ್ಲಿಯವರೆಗೆ ಮಾತಾಡುತ್ತೆ ಮಾತನ್ನು